ಗೈಸ್, ಗುಡ್ ಮಾರ್ನಿಂಗ್ ಗೈಸ್ ಎಲ್ಲರಿಗೂ. ಟೈಮ್ ಬಂದು 6:40 ಆಗ್ತಾಯಿದೆ. ಬಿಸಿಲು ನೋಡಿ ಗಾಯ್ಸ್, ಏನು ಸಕ್ಕತ್ತಾಗಿ ಬರ್ತಾಯಿದೆ ನೋಡಿ ಗಾಯ್ಸ್. ಇಷ್ಟೇ ಬಿಸಿಲಿರೋದು ಗಾಯ್ಸ್, ಎಲ್ಲೂ ಇಲ್ಲ ಬೇರೆ ಕಡೆ, ಬರೀ ಇಲ್ಲಿ ಮಾತ್ರ ಬಿಸಿಲಿದೆ ಗಾಯ್ಸ್. ಟೈಮ್ ನೋಡಿದ್ರಲ್ಲ ಇಷ್ಟಾಗಿದೆ. ಈ ರಚ್ಚೆನಲ್ಲಿ ಬಂದಿದ್ದೀನಿ ಗೈಸ್, ನಾನು ನಡ್ಕೊಂಡು ಎಲ್ಲಿಂಕ ಬಂದೆ ಅಂತ ಗೊತ್ತಿಲ್ಲ, ಬಟ್ ಇದರಲ್ಲೇ ಬಂದೆ. ಓಕೆ, ಮತ್ತೆ ಇದರಲ್ಲೇ ಹೋಗೋಣ ಬನ್ನಿ ಗಾಯ್ಸ್. ಆ ಕಡೆ ಹೋಗ್ಬಿಟ್ಟು ಸಿಗ್ತೀನಿ ರೀ ಗಾಯ್ಸ್. ರೋಡ್ ಆ ಕಡೆ ಹೋಗ್ಬೇಕು, ಅಲ್ಲಿ ಕೂತಿದ್ರಲ್ಲ ಅಲ್ಲಿರೋದು ನನ್ನ ಸ್ಟೋನ್ಸ್ ನೆನ್ನೆ ಇಟ್ಟಿದ್ದು, ಮತ್ತೆ ಎತ್ಕೊಳ್ಳೋಣ ಬನ್ನಿ ಗಾಯ್ಸ್. ಇವತ್ತು ಅಲ್ಲೇ ಇದೆಯಾ ಇಲ್ಲ ನೋಡೋಣ ಗಾಯ್ಸ್. ನೆನ್ನೆ ನೈಟು ನಮ್ಮ ತಾತ ನಮ್ಮ ಅಪ್ಪ ಎಲ್ಲ ಸೇರಿ ನನ್ನೇ ಬೈತಾಯಿದ್ರು ಗಾಯ್ಸ್. ಕೇಳಿಸ್ಕೊಳ್ಳಿ, ಇಡ್ತಾಯಿದ್ದೀನಿ ಇದು. ಅವ್ರಿಗೆ ಗೊತ್ತಿಲ್ಲ ಗಾಯ್ಸ್ ಇದು ವಿಡಿಯೋ ಮಾಡಿರೋದು, ಅವ್ರಿಗೆ ಗೊತ್ತಿಲ್ದಿರ ವಿಡಿಯೋ ಮಾಡಿರೋದು ಇದು ನಾನು. ಅವರೆಲ್ಲ ಸೇರಿ ನನ್ನೇ ಬೈತಾಯಿದ್ರು, ಅದು ಇದು ಅಂತೆಲ್ಲ ಏನೇನೋ ಬೈತಾಯಿದ್ರು ಗೈಸ್. ನೋಡ್ಕೊಳ್ಳಿ, ಒಂದು ನಿಮಿಷನೋ ಇದೆ ವಿಡಿಯೋ ಇದರಲ್ಲೇ ಪ್ಲೇ ಮಾಡಿ. ಇವಾಗ ಎಡಿಟ್ ಮಾಡಿ ಎಲ್ಲ ಹಾಕಿದ್ದು ನೆನ್ನೆದು ಬೇರೆ, ಅದಕ್ಕೆ ಹಾಕೋದ ಬೇಡ ಅಂತ ಹೇಳ್ಬಿಟ್ಟು ಇವತ್ತೇ ತೋರಿಸ್ತಾಯಿದ್ದೀನಿ. ನೋಡ್ಕೊಳ್ಳಿ ಗೈಸ್ ಏನೇನು ಬೈದಿದ್ದಾರೆ. ಅದು ನೈಟು, ಅಯ್ಯೋ ತೋರಿಸ್ತಾನೆ ಇರಲ್ಲ ಗೈಸ್, ನಿಮಗೆ ಕಾಣಿಸ್ತಿದ್ಯಾ? ನೈಟು 7:30 ಆ ಥರ ಬೈದಿರೋದು ಗೈಸ್. ಕೇಳಿಸ್ಕೊಳ್ಳಿ ಗೈಸ್, ಇಡ್ತೀನಿ. ಇದು ನಮ್ಮ ಅಪ್ಪ ಗೈಸ್ ಬೈತಾ ಇರೋದು, ನಮ್ಮ ಡ್ಯಾಡಿ ಅವ್ರು ಬೈತಾ ಇರೋದು. ಈ ಕಡೆ ನಮ್ಮ ತಾತ ಇದ್ದಾರೆ ಗೈಸ್ ನೋಡಿ, ಇಲ್ಲಿ ಇದು ನಮ್ಮ ತಾತ ಇಲ್ಲಿ ಕೂತಿರೋದು. ಗೈಸ್ ಇದು ಗಾಡಿ ಇದೆ ಗೈಸ್, ಇಲ್ಲೇನಿದೆ ಇದೆಯಲ್ಲ ಇದು ಗಾಡಿ, ಇದು ನನ್ನದೇ ಗಾಡಿ. ಹಿಂದ್ಗಡೆ ಅದು ಮಿಡ್ ಗಾಡಿ ಇಟ್ಟಿದ್ದೀನಿ ಅಡ್ಡ. ಮೊಬೈಲ್ ಬೇಕು ಮುಂದೆ ಹೆಂಗಪ್ಪ ಗೊತ್ತೋದು. ಇವಾಗೇನು ಕೆಲಸಗಳಿಲ್ಲ, ಅವರು ಮಾಡಿದ್ರು ಹೋದ್ರು, ಇನ್ನು ಮುಂದೆ ಅವರು ಚೀಟಿ ಪಾಟಿ ಹಾಕಿರ್ತಾರೆ. ಗೈಸ್ ಇದು ನಮ್ಮ ಲೇಬರ್ದು ಗೈಸ್ ಹೇಳ್ತಾ ಇರೋದು. ಅವರು ಲೇಬರ್ಗಳು ಹೇಳ್ದಿರ ಮಾಡಿದ್ರೆ ಊರಿಗೆ ಹೊಟ್ಟೋದ್ರಲ್ಲ, ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ ನಮ್ಮ ತಾತ ಅವರು. ಕೇಳಿಸ್ಕೊಂಡ್ರ ಗಾಯ್ಸ್, ಯಾವಾಗೂ ಏನಾದರೂ ಒಂದೊಂದು ಟಾಪಿಕ್ ಎತ್ತು ಬೈತಾನೆ ಇರ್ತಾರೆ ಗಾಯ್ಸ್. ನನಗೆ ಇವಾಗ ಏನಾಗಿದೆ ಅಂದರೆ, ಇದರಲ್ಲೂ ವ್ಲಾಗ್ ಮಾಡ್ತಾಯಿದ್ದೀನಿ ನಾನು, ಇದರಲ್ಲೂ ವ್ಲಾಗ್ ಮಾಡ್ತಿರೋದು ಕನ್ಫ್ಯೂಸ್ ಆಗ್ತಾಯಿದೆ ಗಾಯ್ಸ್. ಇಷ್ಟೊಂದು ವ್ಲಾಗ್ ಇದೆ ನೆನ್ನೆದು. ಓಕೆ ಗಾಯ್ಸ್, ಇದೆಲ್ಲ ನೆನ್ನೆದೆ ಗೈಸ್ ವ್ಲಾಗು. ಡೋಂಟ್ ವರಿ ಗೈಸ್, ಇದರಲ್ಲಿ ಯಾವುದ್ರಲ್ಲೂ ಫೇಸ್ ರಿವೀಲ್ ಆಗೋಲ್ಲ, ಯಾಕಂದರೆ ನಾನು ಯಾವ ಫೋಟೋನೂ ಇಟ್ಕೊಂಡಿಲ್ಲ ನಂದು. ಬೇಕಾದರೆ ಎಂಡವರೆಗೂ ತೋರಿಸ್ತೀನಿ, ನಂದು ಯಾವ ಫೋಟೋನೂ ಇಲ್ಲ ಗೈಸ್. ಡೋಂಟ್ ವರಿ. ಓಕೆ ಗಾಯ್ಸ್, ಮತ್ತೆ ಆಮೇಲೆ ಸಿಗ್ತೀನಿ. ಒಂದು ಸ್ವಲ್ಪ ಎಡಿಟಿಂಗ್ ಮಾಡಬೇಕು, ಎಡಿಟಿಂಗ್ ಮಾಡ್ಬಿಟ್ಟು ಸಿಗ್ತೀನಿ. ಅವ್ರು ಹೇಳ್ತಾ ಇದ್ರಲ್ಲ ತಿನ್ನೋಗಿ ಟಿ ವಿ ಬೇಕು ಅಂತ, ನಾನು ಆ ಟೈಮ್ ಬಿಟ್ಟರೆ ಇನ್ನು ಯಾವಾಗೂ ಫ್ರೀನೇ ಇರೋಲ್ಲ ಗೈಸ್ ಟಿ ವಿ ನೋಡೋಕ್ಕೆ. ತಿನ್ನೋಗು ಟಿ ವಿ ಬೇಕು ಗಾಯ್ಸ್ ಅಂತ ಹೇಳ್ತಾ ಇರ್ತಾರಲ್ಲ ಗೈಸ್ ಅವರು, ತಿನ್ನೋಗಿ ಟಿ ವಿ ಬೇಕಾ ಅಂತ. ಆ ಟೈಮ್ ಬಿಟ್ಟರೆ ನನಗೆ ಬೇರೆ ಟೈಮೇ ಸಿಕ್ಕಲ್ಲ ಗೈಸ್ ಟಿ ವಿ ನೋಡೋಕ್ಕೆ. ತಿನ್ನೋವಾಗಾದರೂ ಹೆಂಗೋ ಒಂದು ತಿನ್ಕೊಂಡು ಟಿ ವಿ ನೋಡಿಕೊಂಡು ಹಂಗೆ ಎರಡು ಒಂದೇ ಟೈಮ್ಗೆ ಆಗೋಗುತ್ತೆ ಗೈಸ್. ಅದನ್ನು ಹೇಳಿದ್ರೆ ಅವ್ರು ಕೇಳೋಕ್ಕೆ ರೆಡಿ ಇಲ್ಲ ಗೈಸ್. ನಾನು ಏನು ಗೈಸ್ ಮಾಡಲಿ? ಒಂದೊಂದ್ಸತಿ ಎಷ್ಟು ಬೇಜಾರಾಗ್ತೈತೆ ಅಂದರೆ, ಎಲ್ಲಾದರೂ ದೂರ ಹೋಗ್ಬಿಡೋಣ, ಇದೇ ಥರ ಒಬ್ಬನೇ ಕೂತ್ಕೊಂಡಿರ್ಬೇಕು ಅಂತ ಆಸೆ ಆಗುತ್ತೆ ಗೈಸ್. ಕಾಣಿಸ್ತಾ ಇದೆಯಾ? ಅದು ಬ್ಲರ್ ಆಗೋಗಿದೆ. ಮತ್ತೆ ಈ ಥರ ಯಾವುದಾದ್ರೂ ಫಾರೆಸ್ಟಲ್ಲೋ ಜಂಗಲಲ್ಲೋ ಕೂತ್ಕೊಂಬಿಡೋಣ, ನೆಮ್ಮದಿಯಾಗಿರ್ತೈತೆ ಅಂದ್ಕೊಂಡಿದ್ದೀನಿ ಗೈಸ್. ಓಕೆ ಗೈಸ್, ಮತ್ತೆ ಆಮೇಲೆ ನಿಮ್ಗೆ ಸಿಗ್ತೀನಿ. ಬಾಯ್. ಗಾಯ್ಸ್ ನೋಡಿ ಗಾಯ್ಸ್, ಇಷ್ಟೊತ್ತಲ್ಲ ಚಂದ್ರ ಬಂದಿದ್ದಾನೆ ನಮ್ಮನ್ನು ಮಾತಾಡ್ಸೋಕ್ಕೆ. ನೋಡಿ ಗಾಯ್ಸ್ ನಂದು ಸ್ಯಾಮ್ಸಂಗ್ ಫೋನಲ್ಲ, ಮೂನ್ ತನಕ ಜೂಮ್ ಆಗೋಕ್ಕೆ. ಒಪ್ಪೋ ಗೈಸ್, ಬಡವರು ನೀವು ಸಪೋರ್ಟ್ ಮಾಡಿದ್ರೆ ಎಲ್ಲ ಆಗ್ಬೋದು ಗೈಸ್. ನೋಡಿ ಗಾಯ್ಸ್, ಇಷ್ಟೊತ್ತಲ್ಲೂ ಚಂದ್ರ ಬಂದಿದ್ದಾನೆ. ಬೆಳಗ್ಗೆ ಟೈಮ್ ಬಂದು ಆಲ್ರೆಡಿ 7 ಗಂಟೆ ಆಗೋಗಿದೆಯೇನೋ. ನೋಡಿ ಗೈಸ್, 2 ಫೋನ್ ಇದೆಯಲ್ಲ. ನೋಡಿ ಗೈಸ್, ಟೈಮ್ ಇಷ್ಟಾಗಿದೆ ಮಾರ್ನಿಂಗಲ್ಲಿ.
ಆದರೂ ನೋಡಿ ಗೈಸ್ ಮೂನೆಲ್ಲ ಇದೆ, ಬಿಸಿಲು ನೋಡಿ ಎಲ್ಲ ಇದೆ ಗೈಸ್, ಮೂನು ಅಲ್ಲಿದೆ ನೋಡಿ ಗೈಸ್, ಬಿಸಿಲು ನೋಡಿ ಗೈಸ್, ಅಲ್ಲೆಲ್ಲ ಹಿಂಗೆ ಬರ್ತಾ ಇದೆ, ಎಲ್ಲ ವಾಕಿಂಗ್ ಮಾಡ್ತಾರೆ, ನಾನು ಒಬ್ಬನ ಕುತ್ಕೊಂಡು ಎಡಿಟ್ ಮಾಡ್ತಾಯಿದ್ದೀನಿ ಗೈಸ್. ಅವ್ರು ನೋಡಿದವ್ರು ಏನು ಅನ್ಕೊತಾರೆ ಏನೋ ಗೊತ್ತಿಲ್ಲ ಗೈಸ್. ಓಕೆ ಗೈಸ್, ನಿಂಗೆ ಮತ್ತೆ ಆಮೇಲೆ ಸಿಗ್ತೀನಿ, ಒಂದು ಸ್ವಲ್ಪ ಎಡಿಟಿಂಗ್ ಮಾಡೋದಿದೆ, ಎಡಿಟಿಂಗ್ ಮಾಡಿಬಿಟ್ಟು ಮತ್ತೆ ಆಮೇಲೆ ಸಿಗ್ತೀನಿ ಗೈಸ್, ಬಾಯ್ ಬಾಯ್. ನಾನು ನಮ್ಮ ಲೇಬರ್ ಅವ್ರು ಬಂದಿದ್ರು ಒಬ್ಬರು, ಅವ್ರನ್ನ ಕರ್ಕೊಂಡೋಗ ನಾನು ಬಂದಿದ್ದೆ, ಬಂದು ರೋಡಲ್ಲಿ ನಿಂತಿದ್ದೀನಿ ಗೈಸ್. ಅವ್ನು ಇನ್ನೋವರೆಗೂ ಬಂದೇ ಇಲ್ಲ, ಕಾಯ್ತಾ ಇದ್ದೀನಿ ಗೈಸ್, ನಾನು ಇಲ್ಲೇ ಅವ್ರ ಮನೆ ಇಲ್ಲೇ ಎಲ್ಲ ಇದೆ ಅಂತೆ, ಅದಕ್ಕೆ ಇಲ್ಲಿಗೆ ಬಂದು ಕಾಯ್ತಾ ಇದ್ದೀನಿ, ಅವ್ನು ಇನ್ನೂ ಬಂದೇ ಇಲ್ಲ ಗೈಸ್. ಅದಕ್ಕೆ ಏನು ಮಾಡೋದು ಅಂತ ನೋಡ್ತಾ ಇದ್ದೀನಿ ಗೈಸ್. ನೋಡಿ ಗೈಸ್, ನಾನು ಫುಲ್ ರೆಡಿಯಾಗ್ಬಿಟ್ಟು ಬಂದಿದ್ದೆ, ಹಂಗೆ ಗಾಡಿ ಹತ್ಕೊಂಡು ಹೆಲ್ಮೆಟ್ ಹಿಡ್ಕೊಂಡು ಕಾಯ್ತಾ ಇದ್ದೀನಿ ಗೈಸ್, ಬರ್ತಾನೆ ಅಂತ. ಅವ್ನು ಇವತ್ತು ಬಂದಂಗೆ ನಾನು ಇವತ್ತು ಹೋದಂಗೆ ಗೈಸ್. ಸೊ ಅದಕ್ಕೆ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಇನ್ನೊಂದು ಸತಿ ನೋಡಿಬಿಟ್ಟು ಮನೆಗೆ ಹೋಗಿ ಸಿಗ್ತೀನಿ ಗೈಸ್, ಇಲ್ಲ ಕೆಲಸದ್ರ ಹೋದರೆ ಕೆಲಸದ್ರ ಹೋಗಿ ಸಿಗ್ತೀನಿ ಗೈಸ್, ಬಾಯ್ ಬಾಯ್. ನೋಡಿ ಗೈಸ್, ಕಾರ್ ಬಂದಿದೆ, ನಮ್ಮಪ್ಪ ಮತ್ತು ನಮ್ಮಮ್ಮ ಎಲ್ಲ ಹೋಗ್ತಾ ಇದ್ದಾರೆ ಗೈಸ್. ಇವಾಗ ನಾನು ಮನೆಯಲ್ಲಿ ಒಬ್ಬನೇ ಇದ್ದೀನಿ, ಕಾರ್ ನೋಡಿಸ್ಬಿಡ್ತೀನಿ ರೀ ಗೈಸ್, ಹೋಗ್ಬಿಡುತ್ತೆ ಕಾರು. ನೋಡಿ ಗೈಸ್, ಶರ್ಟ್ ಈ ಥರ ಡ್ಯಾಮೇಜ್ ಆಗ್ಬಿಡೋದು ಗೈಸ್. ಓ ಶರ್ಟ್ ಕಾರೇ ಹೊರಟೋಯ್ತು ಗೈಸ್. ಇವಾಗ ತಾನೇ ಎಲ್ಲೊಂದು ಕಾರ್ ಬಂದಿತ್ತು, ನೀವು ನೋಡಿರ್ತೀರ ಆಚೆ ಕಡೆ. ಆ ಕಾರಲ್ಲಿ ನಮ್ಮಪ್ಪ ಅವ್ರ ಫ್ರೆಂಡ್ ಅವ್ರದ್ದು ಕಾರು ಬಂದಿತ್ತು, ನಾನು ಪಿಕ್ಚರ್ ನೋಡ್ತಾಯಿದ್ದೆ, ಯಾವುದೋ ಇನ್ನೊಂದು ಸ್ವಲ್ಪ ಹಿಂದೆ ಇಡ್ತೀನಿ, ನಾನು ನೋಡಿಲ್ಲ. ಅವ್ರನ್ನ ಕರ್ಕೊಂಬರಕ್ಕೆ ಹೋಗಿ ಅವ್ರ ಟೆನ್ಷನಲ್ಲಿ ಅದು ಇದು ಆಗೋಯ್ತು ಗೈಸ್. ಗೈಸ್ ಮತ್ತೆ ಅವ್ರ ಹತ್ರ ಹೋಗಿದ್ದೆ, ಅವ್ನು ಕುಡಿದ್ಬಿಟ್ಟು ಫುಲ್ ಟೈಟಾಗಿ ಹೋಗಿದ್ದಾನೆ ಗೈಸ್. ಅವನದು ವಿಡಿಯೋ ಮಾಡ್ಕೊಂಬಂದಿದ್ದೀನಿ, ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ನಾನೇ ಬಿಟ್ಬಿಟ್ಟು ಬಂದ್ಬಿಟ್ಟೆ ಗೈಸ್. ಅವನ್ನ ಬರ್ತೀನಿ ಅಂತ ಇದ್ದಾನೆ, ಕುಡಿತಾ ಇದ್ದಾನೆ, ಬಿದ್ದೋಗ್ತಾ ಇದ್ದಾನೆ ಅವನಷ್ಟು ಅವನೇ. ಅದಕ್ಕೆ ಗೈಸ್ ಬೇಡ ಅಂತ ಹೇಳ್ಬಿಟ್ಟು ನಾನೇ ಮನೆಗೆ ಬಂದ್ಬಿಟ್ಟೆ. ಇವಾಗ ಯಾರ ರೂಮ್ ಹತ್ರ ಹೋಗಿದ್ನಲ್ಲ, ಅವ್ರ ಅಣ್ಣಗೆ ಮೊನ್ನೆ ಆಕ್ಸಿಡೆಂಟ್ ಆಗಿದ್ದು, ಅವ್ರ ತಮ್ಮಗೆ ಮೊನ್ನೆ ಆಕ್ಸಿಡೆಂಟ್ ಆಗಿದ್ದು ಗೈಸ್. ಅವನು ನಮ್ಮ ಗಾಡಿ ಎತ್ಕೊಂಡೋಗಿ ಗುದ್ಕೊಂಬಿಟ್ಟಿದ್ದು, ಅವನಷ್ಟು ಅವನೇ ನೈಟಲ್ಲಿ ಕಾಣಿಸ್ತೀರಾ, ಗುದ್ಕೊಂಡಿದ್ದೋ ಇಲ್ಲ ಅವರೇ ಬಂದು ಗುದ್ದಿದ್ರೋ ಗೊತ್ತಿಲ್ಲ, ಯಾಕಂದರೆ ಅವನಿಗೆ ತಲೆಗೆ ಡ್ಯಾಮೇಜ್ ಆಗಿ ಅವ್ನು ಮಾತಾಡ್ತಾ ಇಲ್ಲ ಏನೂ. ಅದರಲ್ಲೂ ಅದು ಮೇಜರ್ ಆಕ್ಸಿಡೆಂಟ್ ಆಗಿದೆ ಗೈಸ್. ಅವನಿಗೆ ಎಲ್ಲ ತಲೆನೋವು ಗೈಸ್ ಈ ಬಿಸ್ನೆಸ್ಸಲ್ಲಿ. ಅದಕ್ಕೆ ಇವಾಗ ಇವ್ರ ಅಣ್ಣ ಇವನು, ಇವಾಗ ಯಾರು ಬಂದಿದ್ದಾನೋ ಅವ್ರ ತಮ್ಮಗಾಗಿದ್ದು ಇವನು ಅವ್ರ ಅಣ್ಣ. ಅದಕ್ಕೆ ಇವನಿಗೆ ನಮ್ಮ ತಮ್ಮಗೆ ಈ ಥರ ಆಗೈತೆ ಅಂತ ಹೇಳ್ಬಿಟ್ಟು ಅವ್ನು ಬೇಜಾರು ಡೈಲಿ ಕುಡಿತಾ ಇದ್ದಾನೆ ಗೈಸ್. ಅವ್ನು ಇಲ್ಲಿದ್ದಾಗ ಎಷ್ಟು ದಪ್ಪ ಇದ್ದ ಅಂದರೆ ಚೆನ್ನಾಗೇ ಇದ್ದ ಗೈಸ್, ಅಂದರೆ ಇಲ್ಲಿದ್ದಾಗ ಹೆವಿ ದಪ್ಪಗಾನೇ ಇದ್ದ, ಅಷ್ಟೊಂದೇನು ವೀಕ್ ಆಗಿದ್ದಿಲ್ಲ. ಇಲ್ಲಿ ಬಂದಿದ್ದಾನೆ ಇವಾಗ ಎಷ್ಟು ವೀಕ್ ಆಗೋಗಿದ್ದಾನೆ ಅಂದರೆ ಕುಡಿದು ಫುಲ್ ಸಣ್ಣ ಆಗೋಗಿದ್ದಾನೆ ಗೈಸ್. ಅವನು ಓದ್ತಾ ಇದ್ದರೆ ಇವನು ಅವನೇನ ಅನಿಸ್ತಾಯಿದ್ದು ಗೈಸ್ ನನಗೆ. ಹೋಗಿ 2-3 ತಿಂಗಳಾಯ್ತು ಅವ್ರವ್ರಿಗೆ ಹೋಗಿ, ಇವರೆಲ್ಲರೂ ಲೇಬರ್ಗಳು. ಇವತ್ತು ಒಬ್ಬನು ಬಂದಿದ್ದಾನೆ ಅಷ್ಟೇ. ಅಯ್ಯೋ ಏನು ಮಾಡೋದು. ಓಕೆ ಗೈಸ್, ನಾನು ಮತ್ತೆ ಆಮೇಲೆ ಸಿಗ್ತೀನಿ. ಮನೆಯಲ್ಲಿ ಏನೂ ಕೆಲಸ ಮಾಡಿಲ್ಲ, ಕಸ ಗುಡಿಸಿಲ್ಲ ಅಂತೆ, ಮತ್ತು ಇದೆಲ್ಲ ಎತ್ತಬೇಕು, ಮತ್ತು ಆಚೆ ಕಸ ಗುಡಿಸಿಲ್ಲ, ಬಿಸಿಲಿಲ್ಲ ನೋಡಿ ಗೈಸ್, ಮನೆಯೆಲ್ಲ ಕತ್ಲೆ ಆಗಿದೆ. ಇವತ್ತು ಕೆಲಸಗಳು ಜಾಸ್ತಿ ಇದೆ ಗೈಸ್. ಇವತ್ತು ಮನೇಲಿ ಇರ್ಬೇಕು, ನನಗೆ ಬೇಜಾರಾಗ್ತಾಯಿದೆ ಗೈಸ್ ಮನೇಲಿರೋಕ್ಕೆ. ಓಕೆ ಗೈಸ್, ಮತ್ತೆ ಆಮೇಲೆ ಸಿಗ್ತೀನಿ ನಿಮಗೆ. ಟಿವಿ ನೋಡಿಬಿಟ್ಟು ಬಾಯ್ ಬಾಯ್ ಗೈಸ್. ನಾನು ಅದೃಷ್ಟ ಎಷ್ಟು ಮಾಡಿದ್ದೀನಿ ಅಂದರೆ, ವೈಫೈ ಇದೆಯಲ್ಲ ಇಲ್ಲೇ, ಹೆಂಗಪ್ಪ ತೋರಿಸೋದು ನಿಮಗೆ ನೋಡಿ ಗೈಸ್, ಇಲ್ಲಿ ವೈಫೈ ಬಾಕ್ಸ್ ಇದೆಯಲ್ಲ, ಈ ಬಾಕ್ಸು ಇವತ್ತು June 4th, ಇವತ್ತೇ ಖಾಲಿಯಾಗಿ ಹೋಗುತ್ತೆ, ಓಕೆನಾ. ಮತ್ತು ಇವತ್ತು ನಂದು ಈ ಮೊಬೈಲ್ ಇದೆಯಲ್ಲ, ಈ ಮೊಬೈಲಲ್ಲೂ ಇವತ್ತೇ ಖಾಲಿ ಆಗುತ್ತೆ ಗೈಸ್ ರೀಚಾರ್ಜು. ಇರಿ ಗೈಸ್, ಅದು ತೋರಿಸ್ತೀನಿ. ನನಗೇನಂದರೆ ನನ್ನ ನಂಬರ್ ಬಂದ್ಬಿಡುತ್ತೇನೋ ಅಂತ. ಹ್ಞೂ ಗೈಸ್, ಅನ್ಕೊಂಡಂಗೆ ನಂಬರ್ ಬಂದ್ಬಿಟ್ಟಿದೆ, ಆದರೂ ತೋರಿಸ್ತೀನಿ ನೋಡಿ ಗೈಸ್. ನೋಡಿ ಇಲ್ಲಿ 1 day ಲೆಫ್ಟ್ ಗೈಸ್, ಕಾಣಿಸ್ತಾ ಇದೆಯಾ? ಪ್ಲ್ಯಾನ್ ಎಕ್ಸ್ಪೈರಿ 1 day ಲೆಫ್ಟು. ರೀಚಾರ್ಜ್ ಖಾಲಿ ಆಗೋಕ್ಕೆ ಇನ್ನೊಂದು ದಿವಸ ಇದೆ ಗೈಸ್. ವೈಫೈ ಖಾಲಿ ಆಗೋಕ್ಕೂ ಇನ್ನೊಂದು ದಿವಸ ಇದೆ ಗೈಸ್. ಏನು ಮಾಡೋದು ನೀವು ಹೇಳಿ ಗೈಸ್. ಇದರಲ್ಲಿ ಇದು ಇಲ್ಲ ಅಂದರೆ ಅದರಲ್ಲಾದರೂ ಕನೆಕ್ಟ್ ಮಾಡ್ಬೋದಾಗಿತ್ತು, ಬಟ್ ಎರಡರಲ್ಲೂ ಒಂದಷ್ಟು ಟೈಮ್ ಖಾಲಿ ಆಗ್ತದೆ. ಇವಾಗೇನು ಹತ್ರ ಕಾಸು ಬೇರೆ ಇಲ್ಲ, ಕಾಸುಗಳು ಬೇರೆ ಕಮ್ಮಿ ಇದೆ. ಆ್ಯಕ್ಚುಲಿ ಕೆಲಸಗಳಿಲ್ಲ ಅಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಕಾಸು ಕಮ್ಮಿ ಇದೆ. ಅದಕ್ಕೆ ಎರಡೂ ಹಾಕ್ಸೋಷ್ಟು ಬಜೆಟ್ ಇಲ್ಲ. ಇದಕ್ಕೆ 5,500 5,000 ಏನಾಗುತ್ತೆ ಗೈಸ್ ಇದಕ್ಕೆ. ಅದಕ್ಕೆ ಇದಕ್ಕೆ ವೈಫೈ ಬಾಕ್ಸ್ಗೆ ಇದಕ್ಕೆ 300 ರೂಪಾಯಿ ಏನಾಗುತ್ತೆ ಗೈಸ್. ಐಫೋನ್ಗೆ ಮೊಬೈಲ್ಗೆ ಅಷ್ಟಾಗುತ್ತೆ. ಅದಕ್ಕೆ ಗೈಸ್ ಪಿಕ್ಚರ್ ನೋಡ್ತಾ ಇದ್ದೀನಿ ಗೈಸ್, ಅದಕ್ಕೆ ಏನು ಮಾತಾಡ್ತಾ ಇಲ್ಲ ಅವಾಗವಾಗ.
ಓಕೆ ಗೈಸ್, ಮತ್ತೆ ಆಮೇಲೆ ನಿಮಗೆ ಸಿಗ್ತೀನಿ. ಪಿಕ್ಚರ್ ನೋಡ್ತಾ ಇದ್ದೆ, ಯಾವುದು ಹಾಕಿದ್ರು ನೋಡ್ತಾ ಇದ್ದೆ. ಓಕೆ ಗೈಸ್, ಮತ್ತೆ ಆಮೇಲೆ ಸಿಗ್ತೀನಿ ನಾನು ನಿಮಗೆ. ಬಾಯ್ ಬಾಯ್. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಗೈಸ್, ಮೊನ್ನೆ ನಾನು ಇದರಲ್ಲೊಂದು ಪೋಸ್ಟ್ ಅಪ್ಲೋಡ್ ಮಾಡಿದ್ದೆ ಗೈಸ್. ಇದರಲ್ಲಿ ಯಾವುದರಲ್ಲಿ ಶಾರ್ಟ್ಸ್ ಒಂದು ಅಪ್ಲೋಡ್ ಮಾಡಿದ್ದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಅದು ನಮ್ಮಮ್ಮ ಏನೋ ನೋಡಿಬಿಟ್ಟಿದ್ದಾರೆ ಗೈಸ್. ನೋಡಿಬಿಟ್ಟು ನಮ್ಮಮ್ಮ ಇದರಲ್ಲಿ ಒಂದು ಡೈಲಾಗ್ ಬರುತ್ತೆ ಗೈಸ್, ಅದನ್ನು ಹಿಡ್ಕೊಂಬಿಟ್ಟಿದ್ದಾರೆ ಗೈಸ್. ನಾನು ಯಾವಾಗಾದ್ರೂ ಏನಾದರೂ ಯೋಚನೆ ಮಾಡ್ಕೊಂಡು ಕೂತಿದ್ರೆ ಅದನ್ನೇ ಬಂದು ಹೇಳ್ತಾರೆ ಗೈಸ್. ಏನೋ ಅಂತ ಕೇಳಿಸ್ಕೊಳ್ಳಿ, ಇದು ಬರ್ಬೋದೇನೋ ನೆಕ್ಸ್ಟು. ಇದಲ್ಲ ಗೈಸ್, ಬರುತ್ತೆ ಇರಿ. ಇದೆ ಗೈಸ್, ಇದಲ್ಲ, ಇನ್ನು ಮುಂದೆ ಬರುತ್ತೆ ಗೈಸ್. ಆದರೆ ಏನೋ ಮರ್ತೋಗಿದ್ದೀನಿ ಗೈಸ್. ಇದು ಗೈಸ್, ಇದು ಗೈಸ್. ಸಣ್ಣದೊಂದು ಮನೆ ಬೇಕು, ಆದರೆ ಮೈಸೂರು ಪ್ಯಾಲೇಸ್ ಬೇಕು ನಿಂಗೆ, ಹೋಗ್ತೀವ ಮುಚ್ಕೊಂಡೆದ್ದೋಗು ಅಂತಾರೆ ಗೈಸ್ ನಮ್ಮ ಮನೆಯಲ್ಲಿ. ಅಯ್ಯೋ, ಆದರೂ ಹಾಡೆಲ್ಲ ಚೆನ್ನಾಗಿದೆ ಗೈಸ್. ಎಡಿಟ್ ಮಾಡಿ ಹಾಕಿದ್ದೆ, ಅಷ್ಟೇ ಚೆನ್ನಾಗಿ ವ್ಯೂಸ್ ಕೂಡ ಬಂದಿದೆ ಗೈಸ್. ನನ್ನ ಕೈಲಿ ರಿಯಲಾಗಿ ನಂಬೋಕ್ಕಾಗಲ್ಲ. ಇದಕ್ಕೆ 500 ಮೇಲೆ ಹೋಗಿದೆ ಅಂದರೆ ವ್ಯೂಸು. ಅಪ್ಪ, ಸೈಕಾಗಿ ಹೋಗಿದೆ ಗೈಸ್. ಓಕೆ ಗೈಸ್, ಮತ್ತೆ ಆಮೇಲೆ ಸಿಗ್ತೀನಿ. ನಾನೇ ನನ್ನ ಶಾರ್ಟ್ಸ್ ನೋಡ್ಕೊಂಡು ಕೂತಿದ್ದೆ, ಇನ್ನೇನು ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು. ಮನೇಲಿ ಬೇರೆ ಒಬ್ಬನೇ ಇದ್ದೀನಿ, ಅದಕ್ಕೆ ರೀಲ್ಸ್ ನೋಡ್ಕೊಂಡು ಕೂತಿದ್ದೆ ಗೈಸ್. ಎಲ್ಲರೂ ಹೇಗಿದ್ದೀರಾ ಗೈಸ್? ಎಲ್ಲರೂ ಕರೆಕ್ಟ್ ಟೈಮ್ಗೆ ಊಟ ಮಾಡಿ. ಇವಾಗ ಬರುತ್ತೆ, ಕೇಳಿಸ್ಕೊಳ್ಳಿ ಗೈಸ್ ಮತ್ತೆ ಬೇಕಾದರೆ. ಕೇಳಿಸ್ಕೊಂಡ್ರೆ ಗೈಸ್ ಅದೇ ಡೈಲಾಗ್. ಓಕೆ ಗೈಸ್, ಬಾಯ್. ಮತ್ತೆ ಎಲ್ಲರಿಗೂ ಬಾಯ್ ಬಾಯ್ ಗಾಯ್ಸ್. ಟೈಮ್ ಬಂದು ಆಲ್ರೆಡಿ 5 ಗಂಟೆ ಆಗ್ತಾಯಿದೆ. ನಾನು ಹಂಗೆ ಕುತ್ಕೊಂಡೇ ಇದ್ದೋಗಿದ್ದೀನಿ ಗೈಸ್, ಗೊತ್ತೇ ಆಗಿಲ್ಲ ಟೈಮ್ ಆಗಿದ್ದು. ಹಂಗೆ ಗೈಸ್, ಇಲ್ಲಿದೆ ಟೈಮು 5 ಗಂಟೆ ಆಗೋಗಿದೆ ಆಲ್ರೆಡಿ. ನಾನು ಇನ್ನೂ ಒಂದು ಫೋನ್ ಚಾರ್ಜಿಂಗ್ ಹಾಕಿದ್ದೆ, ಮಧ್ಯಾಹ್ನ ಊಟ ತಿನ್ಬಿಟ್ಟು ಹಾಕಿದ್ದಿದ್ದು ಗೈಸ್. ಈ ಕವರ್ ಏನೋ ಇಟ್ಟಿದ್ದಾರೆ, ಏನು ಅಂತ ಕೂಡ ನೋಡಿಲ್ಲ ಗೈಸ್. ಏನಿಲ್ಲ ಗೈಸ್, ಮಾವಿನಕಾಯಿ. ಮನೆಯೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡೋದಿತ್ತು, ಕ್ಲೀನ್ ಮಾಡಬೇಕು. ಈ ಬಕೆಟ್ ಇದೆಯಲ್ಲ, ಈ ಬಕೆಟ್ ಒಳಗೆ ಹಾಕ್ಬೇಕು ಮಾವಿನಕಾಯಿ. ಅದು ಹೆಂಗೆ ಇಟ್ಟಿದ್ದಾರೆ ಅಂತಲೂ ನಂಗೆ ಗೊತ್ತಿಲ್ಲ. ಶರ್ಟ್ ಈ ಥರ ಡ್ಯಾಮೇಜ್ ಹಾಕ್ಬಿಡು. ಇದನ್ನ ಇಟ್ಬಿಟ್ಟು ಮತ್ತು ಇದೇನೋ ಇಟ್ಟಿದ್ದಾರೆ, ಬ್ಯಾಗ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಚೇರ್ ಒಳಗೆ ತೊಳ್ಬಿಡೋಣ ಗೈಸ್. ಇದರೊಳಗೆ ಒಂದು ಪ್ಲೇಟ್ ಇತ್ತು, ಯಾರೋ ಎತ್ಕೊಂಡ್ಬಿಟ್ಟಿದ್ದಾರೆ ಪ್ಲೇಟ್. ಕಳ್ಳರು ಗೈಸ್. ಸದ್ಯಕ್ಕೆ ಇಲ್ಲಿ ಇಡೋಣ. ಇದಕ್ಕೆಲ್ಲ ನೀರು ಫಿಲ್ ಮಾಡಿಡಬೇಕು, ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಫಸ್ಟ್ ಈ ವೈರ್ ಕೆಳಗೆ ಹಾಕ್ಬಿಡೋಣ. ಈ ಪ್ಲೇಟಲ್ಲಿ ಏನಿದೆಯೋ ಗೊತ್ತಿಲ್ಲ, ಬೆಳಗ್ಗೆಯಿಂದ ಇದೆ ನೋಡಿಲ್ಲ. ಏನಿಲ್ಲ, ವೆಜಿಟೇಬಲ್ಸ್ ಅದು ಇದು ಪಡೆದಿಸಿ ಗೈಸ್. ಬೆಳಗ್ಗೆಯಿಂದ ಕಸ ಗುಡಿಸಿ ಗೈಸ್ ಮನೆಯಲ್ಲಿ. ಕಿಚನ್ ನೋಡಿ ಗೈಸ್, ಇವತ್ತು ಮಮ್ಮಿ ಕುಕ್ ಮಾಡಿರೋದು. ನಿನ್ನೆ ಬ್ಲಾಗಲ್ಲಿ ನೋಡಿದ್ದೀರಾ ನೀವು, ನಮ್ಮ ಡ್ಯಾಡಿ ಕುಕ್ ಮಾಡೋದು ಯಾವ ಥರ ಇತ್ತು ಅಂತ. ಇವತ್ತು ಮಮ್ಮಿ ಕುಕ್ ಮಾಡಿಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಹೋಗಿದ್ದಾರೆ ಗೈಸ್. ಮಮ್ಮಿ ಕುಕ್ ಮಾಡಿದ ತಕ್ಷಣ ಎಲ್ಲ ಕ್ಲೀನ್ ಆಗೋಗುತ್ತೆ ಗೈಸ್. ಇದೆಲ್ಲ ನಾನು ಗಲೀಜು ಮಾಡಿರೋದು. ಮತ್ತೆ ಇದರಲ್ಲಿ ಚಪಾತಿ ಏನೋ ಹಾಕಿಟ್ಟಿದ್ರು, ನನಗೆ ತಿನ್ಬಿಟ್ಟು ಅಲ್ಲೇ ಬಿಟ್ಟಿದ್ದೀನಿ ಗೈಸ್ ನಾನು. ಇದೇನೇನೋ ಒಣಗೋಗಿದೆ, ಇಲ್ಲೇ ಇಟ್ಟಿದ್ದಾರೆ. ಮರ ಇಲ್ಲೇ ಇದೆ ಗೈಸ್, ಮುಂದೆನೇ ಇದೆ, ಅಲ್ಲಿದೆ ಮರ. ಇದು ಕರೀಲಿ ಇತ್ತು. ನಾನು ಕನ್ನಡದಲ್ಲಿ ಏನು ಹೇಳ್ತಾರೋ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ಏನೇನೋ ಗ್ಲಾಸ್ಗಳೆಲ್ಲ ಇಟ್ಟಿದ್ದಾರೆ. ಇದೆಲ್ಲ ಎತ್ತಿ ವಾಷಿಂಗ್ ಹಾಕ್ಬಿಟ್ಟು ಇದಕ್ಕೆ ನೀರು ತುಂಬಿಸಿಟ್ಬಿಟ್ಟು, ಖಾಲಿ ಇದೆ, ಅಷ್ಟೊಂದು ನೀರಿಲ್ಲ, ಸ್ವಲ್ಪ ಇದೆ ಗೈಸ್. ನನಗನ್ಸುತ್ತೆ ಇದೆಯಲ್ಲ, ಇದಕ್ಕೆ ಕೊರಗಿಸ್ಬಿಟ್ಟು ಈ ಥರ ಇಟ್ಬಿಡೋಣ. ನಾನು ಮಾಡೋ ಕೆಲಸ ಎಲ್ಲ ರೆಕಾರ್ಡ್ ಆಗುತ್ತೆ ಅನಿಸುತ್ತೆ ಗೈಸ್. ಆದರೆ ಫೇಸ್ ಏನೋ ರಿವೀಲ್ ಮಾಡಿಲ್ಲ ಗೈಸ್. ನೀವು ಎಷ್ಟು ಬೇಗ 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ತೀರೋ ಆಗಂದು 4 ಸೆಕೆಂಡ್ಗೆ 1 ಫೇಸ್ ರಿವೀಲ್ ಗೈಸ್. ಹಿಂಗೆ ತಿರುಗುತ್ತೆ ಗೈಸ್ ಫೇಸ್ ಕಡೆ. ಹೆಂಗೆ ಅಂದರೆ ಇವಾಗ ಹಿಂಗೆ ಇಟ್ಕೊಂಡಿದ್ದೀನ, ಈ ಥರ ತಿರುಗುತ್ತೆ ಗೈಸ್. ನೋಡ್ಬಿಡ್ತೀನಿ ಗೈಸ್, ಫೇಸ್ ಏನು ರಿವೀಲ್ ಆಗೋಯ್ತೇನೋ. ಫೇಸ್ ಏನು ರಿವೀಲ್ ಆಗಿಲ್ಲ, ಸೊ ಅದಕ್ಕೆ ಫ್ಯಾನು ಲೈಟೆಲ್ಲ ಆಫ್ ಮಾಡಿಕೊಂಡು ನೋಡಿ ಗೈಸ್, ಇದೆ ನನ್ನ ಫೇಸು. ಅದ್ರ ಮೇಲೆ ನಾನು ತೋರ್ಸೋಕ್ಕಾಗಲ್ಲ ಗೈಸ್. ರೂಮೆಲ್ಲ ಅಷ್ಟೊಂದೇನು ಗಲೀಜಾಗಿಲ್ಲ, ಎಲ್ಲ ಕ್ಲೀನಾಗಿದೆ. ಸೊ ಏನಿದು ಏನೋ ಲಿಸ್ಟ್ ಇರ್ಬೇಕು ಬಿಡಿ ಗೈಸ್. ಅದೆಲ್ಲ ಅಲ್ಲೇ ಇಟ್ಬಿಟ್ಟು
ಮತ್ತು ಶರ್ಟ್ ಹಿಂಗೆ ಇಟ್ಕೊಂಡು ಹಿಂಗೆ ಅಂದೆ ಶರ್ಟ್ ಗಾಯ್ಸ್. ಫೇಸ್ ರಿವೀಲ್ ಮತ್ತೆ ಆಗಿದೆಯಾ ನೋಡಬೇಕು. ನೋಡ್ಬಿಟ್ಟು ಸಿಗ್ತೀನಿ ಗೈಸ್. ಶರ್ಟ್ ಈ ಥರ ಹಾಕ್ಕೊಡು ಗೈಸ್. ನೀವು ಅಂದ್ಕೊಂಡಂಗೆ ಆಗಿಲ್ಲ, ಆಗಿದೆ. ಬಟ್ ಕ್ಯಾಮ್ರಾ ಕ್ಲಾರಿಟಿ ಚೆನ್ನಾಗಿಲ್ದಿದ್ದಕ್ಕೋಸ್ಕರ ಅದು ಮತ್ತೆ ಡಲ್ಲಾಗಿ ಹೋಗಿದೆ ಗೈಸ್. ಇವತ್ತು ಅದೇನು ಆಪರ್ಚುನಿಟಿ ಬರ್ತಾಯಿದೆಯೇನೋ ಗೊತ್ತಿಲ್ಲ ಗೈಸ್. ಇಷ್ಟೊಂದು ಸಲ ಫೇಸ್ ರಿವೀಲ್ ಆಗ್ತಾಯಿದೆ. ಅಲ್ಲಿ ಕಿಚನಲ್ಲಿ ಒಂದು ಸಲ ಈ ಥರ ತಿರುಗಿಸಿ ತೋರ್ಸೋಕೋದೆ ಯಾವ ಥರ ಫೇಸ್ ರಿವೀಲ್ ಮಾಡ್ತೀನಿ ಅಂತ. ಅಲ್ಲೂ ಒಂದು ಸಲ ಆಗೋಗುತ್ತೆ ಗೈಸ್ ಫೇಸ್ ರಿವೀಲು. ಮತ್ತು ಇಲ್ಲಿ ಇದೇ ಥರ ಸೇಮ್ ಹಿಂಗೆ ಬಂದು ಹಿಂಗೆ ತಿರ್ಕೊಳೋದು ಅಲ್ಲೂ ಆಗೋಗಿರುತ್ತೆ ಗೈಸ್. ಇನ್ಮೇಲೆ ಕ್ಯಾಮ್ರಾ ಜಾಸ್ತಿ ಹಿಂಗೆ ಇಟ್ಕೊತೀನಿ ಗೈಸ್. ಹಿಂಗಂದರೆ ಸಾಕು ಗೈಸ್, ನೀವು ಫೇಸ್ ನೋಡ್ಬಿಟ್ಟಿರ್ತೀರ ಗೈಸ್. ಇದು ನೋಡ್ಬಿಟ್ಟು ಇಲ್ಲೆಲ್ಲ ಶರ್ಟ್ ಮೇಲೆ ಮಾರ್ಕ್ಸ್ ನೋಡ್ಬಿಟ್ಟು ಶರ್ಟ್ ಗಲೀಜಾಗೋದ್ಯಾ ಅಂದ್ಕೊಂಡೆ. ನೋಡಿದ್ರೆ ಮಿರರ್ ಗೈಸ್. ಶರ್ಟ್ ಓಕೆ ಬನ್ನಿ ಗೈಸ್. ಕೆಲಸ ಏನಿದೆ ನೋಡ್ಬಿಟ್ಟು ಕಸ ಗುಡಿಸ್ಬೇಕಂತೆ. ಕಸ ಗುಡಿಸ್ಬಿಟ್ಟು ಈ ಕಡೆ ನನ್ನ ಬ್ಲಾಗ್ ಓಡ್ತಾಯಿದ್ದೆ. ನಾನೆಲ್ಲ ನೆಟ್ ಖಾಲಿ ಅಂದ್ಕೊಂಡೆ ಗೈಸ್. ಅದಿರೋ ಸ್ಟಕ್ ಆಗಿಬಿಟ್ಟು ನೋಡ್ಬಿಟ್ಟು ಇಲ್ಲ ಗೈಸ್, ಮೂವಿಂಗ್ ಆಗ್ತಾಯಿದೆ ಅದು. ಓಕೆ ಗೈಸ್, ನೀರು ತುಂಬಿಟ್ಟಿಲ್ಲ ಇನ್ನೂವರೆಗೂ. ನೀರು ತುಂಬಿಟ್ಬಿಟ್ಟು ಎಲ್ಲ ಡೈನಿಂಗ್ ಟೇಬಲ್ ಮೇಲೆಲ್ಲ ಎಲ್ಲದಕ್ಕೂ ನೀರು ತುಂಬಿಟ್ಬಿಟ್ಟು ಮತ್ತೆ ಅದನ್ನ ಎತ್ತಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ವಾಟರ್ ಬಾಟಲ್ನ ಮತ್ತೆ ಸಿಗ್ತೀನಿ ಗಾಯ್ಸ್. ಬಾಯ್ ಗೈಸ್. ನೀರೆಲ್ಲ ಫಿಲ್ ಮಾಡಿದ್ದಾಯಿತು. ಇವಾಗ ಒಂದೊಂದು ಎತ್ತಿಡೋಣ ಬನ್ನಿ ಗಾಯ್ಸ್. ಯಾಕಂದರೆ ಇರೋದು ಎರಡೇ ಕೈ. ಇನ್ನೊಂದು ಕೆಲಸ ಮಾಡ್ತಾಯಿದ್ದೆ ಕ್ಯಾಮ್ರಾಮ್ಯಾನ್ ಗೈಸ್. ಒಬ್ಬೊಬ್ರು ಯೂಟ್ಯೂಬರ್ಸ್ಗೆ ಅವರು ಅಂದರೆ ಈ ಥರ ಸ್ಟಾರ್ಟಿಂಗ್ ಜರ್ನಿ ಇರ್ತೈತಲ್ಲ ಗೈಸ್ ಅವ್ರಿಗೆ, ಅಂದರೆ ಅವರು ಫಸ್ಟಿಂದ ಯಾವಾಗ ನಿಂಗೆ ಸ್ಟಾರ್ಟ್ ಮಾಡಿರ್ತಾರೋ ಅವಾಗೆಲ್ಲ ಅವ್ರು ಕ್ಯಾಮ್ರಾಮನ್ ಇರ್ತಾರಂತೆ ಗೈಸ್. ನನಗೂ ನೆನ್ನೆನೇ ಗೊತ್ತಾಗಿದ್ದು. ಅವರೇ ಹೇಳ್ತಾಯಿದ್ರು, ಯಾರೋ ಒಬ್ಬರು ಬಂದಿದ್ದರು, ಅವ್ರು ಇಟ್ಕೊಂಡು ಏನೋ ಹೇಳ್ತಾಯಿದ್ರು ಗೈಸ್. ಇದು ನಾನು ಯಾವಾಗ ಸ್ಟಾರ್ಟ್ ಮಾಡಿದ್ನೋ ಅವಾಗ ಒಂದು ಚಿಕ್ಕ ಹುಡುಗ ಇರ್ತಾನಂತೆ ಗೈಸ್. ಅವನು ಏನಿಲ್ಲ ಅಂದ್ರೆ ಒಂದು 3rd ಸ್ಟ್ಯಾಂಡರ್ಡ್ ಇಲ್ಲ 4th ಸ್ಟ್ಯಾಂಡರ್ಡ್ ಅಂದರೆ ಗೈಸ್ ಜಾಸ್ತಿ. ಅವನಷ್ಟಕ್ಕೆ ಇಟ್ಕೊಂಡು ಬಂದುಬಿಟ್ಟು ಈ ಥರ ನಾನು ಕ್ಯಾಮ್ರಾ ಮ್ಯಾನ್ ಆಗ್ತೀನಿ, ಈ ಥರ ಕ್ಯಾಮ್ರಾ ವಿಡಿಯೋ ಮಾಡ್ತೀನಿ ನಾನು ಅಂತ ಹೇಳ್ಬಿಟ್ಟು ಸಪೋರ್ಟ್ಗೆ ಅವರೇ ಬಂದು ಎಲ್ಲ ಹೆಲ್ಪ್ ಮಾಡಿದಾರಂತೆ ಗೈಸ್. ಬಟ್ ನನ್ನ ಕ್ಯಾಮ್ರಾಮ್ಯಾನ್ ಇದ್ದಾರೆ ಗೈಸ್. ಯಾರು ಗೊತ್ತಾ, ಇಬ್ಬರಿದ್ದಾರೆ ಗೈಸ್ ನನ್ನ ಕ್ಯಾಮ್ರಾಮ್ಯಾನ್ಸು. ಒಂದು ಇವನು, ಇನ್ನೊಂದು ಇವನು ಗೈಸ್. ಇಷ್ಟೇ ಗೈಸ್, ಇವರಿಬ್ಬರೇ. ಅದಕ್ಕೆ ಗೈಸ್ ಸಪೋರ್ಟ್ ಇರಬೇಕೆಲ್ಲ. ಅದಕ್ಕೂ ನಮ್ಮ ಮಾವ ಬಂದಿದ್ದಾರೆ ಗೈಸ್. ಕೂತ್ಕೊಂಡು ಏನೋ ಯೋಚನೆ ಮಾಡ್ತಾಯಿದ್ದಾರೆ. ಇಲ್ಲಿ ಗಾಡಿ ಮೇಲೆ ಕೂತ್ಕೊಂಡಿದ್ದಾರೆ ನೋಡಿ, ಕಾಣಿಸ್ತಾ ಇದೆಯಾ? ಏನೋ ಥಿಂಕ್ ಮಾಡ್ತಾಯಿದ್ದಾರೆ. ನಾವು ಹೆಂಗೆ ಮನೆ ಕಟ್ಟೋದು, ಏನು ಮಾಡೋದು. ನಾನು ನಮ್ಮ ಬ್ಲಾಗ್ ನೋಡ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ. ಓಕೆ ಗೈಸ್, ಇದೇನೋ ಸೆಟಪ್ ಆಯಿತು ಒಂದು ರೇಂಜಿಗೆ. ಇವಾಗ ಕಸ ಹೊಡಿಬೇಕು ಗೈಸ್. ಅಯ್ಯೋ ಇದು ಒಂದು ಸ್ವಲ್ಪ ರೇಂಜಿಗೆ ಸೆಟಪ್ ಆಯಿತು ಅಂತಲೇ ಹೇಳ್ಬೋದು. ಇವನು ಯಾಕಪ್ಪ ಫಸ್ಟ್ ಎಲ್ಲ ಕೆಲಸ ಮಾಡ್ತಾವನೆ ಅಂತ ನೋಡಿದ್ರೆ ಗೈಸ್ ನೀವು, ಯಾಕಂದರೆ ಇವಾಗ ಇದ್ರ ಮೇಲೆ ಧೂಳಿದೆಯಲ್ಲ. ಮತ್ತು ನೋಡಿ ಗೈಸ್, ಇದ್ರ ಮೇಲೆ ಕಸ ಇಟ್ಟಂಗೆ ಇಟ್ಟಿದ್ದೀನಿ ನಾನೇ ಇಟ್ಟಿದ್ದು ಗೈಸ್. ಅಂದರೆ ಇದೆಲ್ಲ ಅಲ್ಲ, ಏನೋ ಒಂದೊಂದು ಫ್ಯೂ ಐಟಮ್ಸ್ ನಾನು ಇಟ್ಟಿದ್ದೀನಿ ಗೈಸ್. ನಾನೊಂದು ಇದು ತೊಗೊಬೇಕು ಗೈಸ್, ಇಯರ್ಬಡ್ಸು. ಯಾವುದಾದ್ರೂ ಚೆನ್ನಾಗಿರೋದು ತೊಗೊಳೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಗೈಸ್. ನಾನು ಒಂದು ಸೆಕೆಂಡ್ ಶಾಕೆ ಆಗೋದೆ. ಇಲ್ಲಿ ಸಾಕೆಟಲ್ಲಿ ಪ್ಲಗ್ ಆಗ್ತಾಯಿದ್ದೆ ನಾನು. ಇಲ್ಲಿ ಹಾಕಿದ್ದಕ್ಕೆ ಟಿ ವಿ ಹೆಂಗೆ ಆಫ್ ಆಗೋಣಾಯಿತು ಅಂತ ನೋಡಿದ್ರೆ ಲಾಕ್ ಚೇಂಜ್ ಆಗೋಗಿದೆ ಗೈಸ್. ಓಕೆ ಡನ್. ಇದ್ರ ಮೇಲೆ ಇನ್ನೂ ಡನ್ ಗೈಸ್. ಅವಾಗ ನಾವು ಚಿಕ್ಕ ವಯಸ್ಸಲ್ಲಿ ನಾನು ಮತ್ತು ನಮ್ಮ ತಮ್ಮ ಟ್ಯೂಷನ್ಗೆ ಹೋಗ್ತಾಯಿದ್ರಿ ಗೈಸ್. ಟ್ಯೂಷನ್ಗೆ ಹೋಗ್ಬೇಕಾದ್ರೆ ನನ್ನ ಹತ್ರ ಒಂದು ಕಾರ್ ಇತ್ತು. ಅಂದರೆ ನಮ್ಮದು ಎಲ್ಲ ಚಿಕ್ಕ ವಯಸ್ಸಲ್ಲಿ ನಮ್ಮದೇ ಆದ ಒಂದು ಡ್ರೀಮ್ ಗೈಸ್. ಅದು ನನ್ನ ಹತ್ರ ಯಾವುದು ಓಮಿನಿ ಏನೋ ಇಟ್ಟಿದ್ದೆ ಗೈಸ್. ಆ ಓಮಿನಿ ಅಂದರೆ ಇಮ್ಯಾಜಿನೇಷನ್ ಅಷ್ಟೇ ಗೈಸ್. ಓಡಿಸ್ಕೊಂಡು ಹೋಗೋದು, ಓಡಿಸ್ಕೊಂಬರೋ ಥರ. ಅಂದರೆ ಸುಮ್ಮನೆ ಇದು ಸ್ಟೇರಿಂಗ್ ಈ ಥರ ಹಿಡ್ಕೊಳೋದು, ಈ ಥರ ತಿರುಗಿಸೋದು, ಈ ಥರ ಹೋಗೋದು, ಈ ಥರ ರಿವರ್ಸ್ ಗೇರ್ ಹಾಕೋದು, ಅದು ಇದು ಎಲ್ಲ ಅದೆಲ್ಲ ಗೊತ್ತಿರುತ್ತಲ್ಲ ಗೈಸ್ ನಿಮಗೆ, ಚೈಲ್ಡ್ಹುಡ್ದು. ಆ ಥರ ಡ್ರೀಮ್ ಇತ್ತು ಗೈಸ್. ನನ್ನ ಹತ್ರ ಓಮಿನಿ ಇರೋದು. ನಮ್ಮ ತಮ್ಮದು ಅವನು ಯಾವುದೋ ಇಟ್ಕೊಂಡಿದ್ದ ಗೈಸ್, ಯಾವುದೋ ಒಂದು ಕರೆಕ್ಟಾಗಿ ಜ್ಞಾಪಕ ಇಲ್ಲ. ಅವನು ಒಂದು ಕಾರ್ ಚೂಸ್ ಮಾಡ್ಕೊಂಡಿದ್ದ ಅವನಿಗೆ ಅಂತ. ಅವಾಗ ಅವನು ನಾನು ಹೋಗ್ತಾಯಿದ್ರಿ, ಅದರಲ್ಲೇ ಬರ್ತಾಯಿದ್ರಿ. ಅಂದರೆ ಇಬ್ಬರು ಒಂದೇ ಥರ ಡ್ರೈವ್ ಮಾಡ್ಕೊಂಡು ಹೋಗೋದು. ಅವನರಲ್ಲಿ ತುಂಬ ಸಲ ಪೆಟ್ರೋಲ್ ಖಾಲಿ ಆಗೋಗಿತ್ತು. ಅವನದು ಮೈಲೇಜ್ ಕಮ್ಮಿ ಅಂತೆ. ಅವನು ಹೇಳೋದು, ನನ್ನ ಗಾಡಿ ಮೈಲೇಜ್ ಕೊಡೋಲ್ಲ ಅಣ್ಣ ಅಂತ ಹೇಳೋದು. ಪೆಟ್ರೋಲ್ ಹಾಕ್ಸ್ಕೊರು ಫುಲ್ ಟ್ಯಾಂಕ್ ಯಾವಾಗ ಅಂತ ಹೇಳಿದ್ರೆ ಪೆಟ್ರೋಲ್ ಕಾಸಿಲ್ಲ ಅಂತ ಹೇಳೋದು.
ಮತ್ತು ನನ್ನ ಗಾಡಿ ಓಮಿನಿ ಇದೆಯಲ್ಲ, ಓಮಿನಿನಲ್ಲಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಕೊಂಡು, ಮತ್ತು ಇದು ಹಿಂದೆ ಜಾಗ ಇರುತ್ತಲ್ಲ ಗೈಸ್, ಯಾರನ್ನೂ ಕುಣಿಸ್ಕೊತಾ ಇದ್ದಿಲ್ಲ ನಾನು. ಅದರಲ್ಲಿ ಫುಲ್ಲು ಪೆಟ್ರೋಲ್ ತುಂಬಿಸ್ಕೊಂಡಿಟ್ಟಿರೋ ಥರ ನನ್ನ ಡ್ರೀಮ್. ಯಾವಾಗೂ ಪೆಟ್ರೋಲ್ ಇರುತ್ತೋ ಒಂದು ಖಾಲಿ ಅಂದಾಗ ನಾನು ಎತ್ಕೊಡೋದು. ಈ ಥರ ಗೈಸ್ ಅವಾಗೆಲ್ಲ ನಮ್ಮದು ಕತೆಗಳು. ಅಯ್ಯಪ್ಪ ಇದೆಲ್ಲ ಮಾಡೋಷ್ಟೊತ್ಕ ಗೈಸ್ ಒಬ್ಬೊಬ್ಬರು ಇವಾಗ 50 ಏಜು 70 ಅಷ್ಟು ಏಜ್ ಆದಮೇಲೆ ಅಚೀವ್ ಮಾಡಿರೋರು. ನಾನು ಇವಾಗೆ ಎಲ್ಲ ಅಚೀವ್ ಮಾಡಿದ್ದೀನಿ ಗೈಸ್. ನಾನು ಅಚೀವ್ಮೆಂಟ್ ಏನೇನು ಅಂತ ತೋರಿಸ್ತೀನಿ ರೀ. ಮತ್ತು ಅದು ಹೇಳ್ತಾಯಿದ್ನಲ್ಲ, ಆ ಥರ ಕಾರಲ್ಲಿ ಫುಲ್ಲು ಸ್ಟೋರ್ ಮಾಡ್ಕೊಂಡು ಇಟ್ಕೊತಾ ಇದ್ದೆ ಗೈಸ್ ನನ್ನ ಪೆಟ್ರೋಲು. ಅವ್ನ ಖಾಲಿ ಏನಕ್ಕ ನಾನು ಎತ್ಕೊಡೋಕೆ ಗೈಸ್. ಏನೇನು ಗೊತ್ತಾ ನನ್ನ ಅಚೀವ್ಮೆಂಟ್ಸು? ಒಬ್ಬೊಬ್ಬರು 50 70 ಆ ಥರ ಹೋಗಿದ್ರು, ಒಬ್ಬೊಬ್ರು ಅಚೀವ್ ಮಾಡಿಲ್ಲ ಗೈಸ್ ಇನ್ನೂ. ಅಂಥದ್ರಲ್ಲಿ ಅದು ನಾನು ಅಚೀವ್ ಮಾಡಿದ್ದೀನಿ ಗೈಸ್. ಫಸ್ಟಾಗಿ ಬಂದುಬಿಟ್ಟು ತೋರಿಸ್ತೀನಿ ರೀ ಗೈಸ್ ಯಾವ್ದು ಅಂತ. ಬಾಬಾ ಫಸ್ಟಾಗ ಈ ಥರ ಕೂತ್ಕೊಂಡಾಗ ನನಗೆ ನೀ ಪೇನ್ ಆಗೋದು, ಬ್ಯಾಕ್ ಪೇನ್ ಬರುತ್ತೆ ಗೈಸ್. ಮತ್ತು ಈ ಥರ ಎದ್ದೇಳೋಕ್ಕಾಗಲ್ಲ ಗೈಸ್. ನೀ ಪೇನ್ ಮತ್ತು ಬ್ಯಾಕ್ ಪೇನ್, ಆ ಪೇನ್ ಈ ಪೇನ್ ಅಂತ ಏನೇನೋ ಇದೆ ಗೈಸ್. ನನಗೆ ಅದೆಲ್ಲ ಏನೂ ಇಲ್ಲ, ನನಗೆ ಅದ್ಯಾವುದು ಬೇಕಾಗೂ ಇಲ್ಲ. ಆ ಅಚೀವ್ಮೆಂಟ್ಸೇ ಬೇಡ ನನಗೆ. ಓಕೆನಾ ಗೈಸ್? ಹೆಂಗೋ ನನಗೆ ಅದೇನಿಲ್ಲ ಗೈಸ್. ಒಬ್ಬೊಬ್ರು ಅಚೀವ್ ಮಾಡಿಬಿಟ್ಟಿದ್ದಾರೆ ಬೇಗ. ನನಗೆ ಆ ಅಚೀವ್ಮೆಂಟೇ ಬೇಡ ಅಂತ ನಾನು ಹೇಳೋದು. ನೋಡಿ ಗೈಸ್, ಇದು ಮನಿ ಅಂತ ಅಮೌಂಟ್ ನೋಡಿದ್ರೆ ಗೈಸ್ ಎಂತೆಂಥ ಅಮೌಂಟ್ ಇಟ್ಟಿದ್ದಾರೆ ನಮ್ಮ ಮನೆಯಲ್ಲಿ. ಓಕೆ ಎತ್ತಿಟ್ಬಿಡೋಣ ಗೈಸ್ ಅಮೌಂಟು, ದುಡ್ಡು ಅಮೌಂಟು. ಕಿಚನ್ ಎಲ್ಲ ಕ್ಲೀನಾಗಿದೆ, ನಾನೇ ಮಾಡಿದ್ದೀನಿ ಎಲ್ಲ. ಇವಾಗ ಕಸ ಹೊಡಿಬೇಕು ಗೈಸ್, ಅದೊಂದೇ ಬೇಜಾರು. ಅದೇನೋ ಗೈಸ್ ನನಗೆ ಕಸ ಹೊಡಿಯೋಕ್ಕೆ ಇಂಟ್ರೆಸ್ಟೇ ಬರೋಲ್ಲ ಗೈಸ್. ಅದೇ ಥರ ಬೇರೆ ಏನಾದರೂ ಮಾಡಿ ಅಂತ ಹೇಳ್ಬಿಡಿ, ಇದಕ್ಕಿಂತ ಕ್ಲೀನಾಗಿ ಮಾಡಿಬಿಡ್ತೀನಿ ಗೈಸ್. ನೋಡಿ ಗೈಸ್ ಏನು ಸಕ್ಕತ್ತಾಗಿ ಕ್ಲೀನ್ ಮಾಡಿದ್ದೀನಿ ಮನೇನ. ನಾನು ಬ್ಲಾಗ್ಸ್ ಪಾಡೋಕ್ಕೆ ನಾನು ಬ್ಲಾಗ್ ನೋಡ್ತಾಯಿದ್ದೆ, ಕುತ್ಕೊಂಡು ಚೇರ್ ನೋಡ್ತಾಯಿದ್ದೆ, ಸೋಫಾ ನೋಡ್ತಾಯಿದ್ದೆ, ಫಿಶಸ್ ನೋಡ್ತಾಯಿದ್ದೆ, ಇದು ನೋಡ್ತಾಯಿದ್ದೆ. ಇದ್ರ ಮೇಲೆ ಒಂದು ಸ್ವಲ್ಪ ಗಲೀಜಾಗಿದೆ. ಇದನ್ನು ಈ ಥರ ಬಾಚ್ಕೊಬೇಕು, ಈ ಥರ ತೆಗಿಬೇಕು, ಈ ಥರ ಹಾಕ್ಬಿಡ್ಬೇಕು. ಇದನ್ನು ಒಂದು ಸ್ವಲ್ಪ ದೂರ ಇಷ್ಟಿಷ್ಟು. ಇದಿಲ್ಲೇ ಇರಲಿ, ಬಿದ್ದೋಗಂಗಿದೆ. ಇವನೇನೆಲ್ಲೋ ನೋಡ್ತಾ ಇದ್ದಾನೆ. ಅಯ್ಯೋಯ್ಯೋ ಯಾಕಪ್ಪ ಊಟ ಹಾಕಿಲ್ಲ ನಿಂಗೆ? ಇನ್ನೂ ಮಗನೇ ಅಲ್ಲ. ಹಿಂದೆಗಡೆ ನಾಯಿ ಬೇರೆ ಇದೆ ಗೈಸ್ ನಮ್ಮ ಮನೆಯಲ್ಲಿ. ಅಯ್ಯೋಯ್ಯೋ ಒಂದು ಮುಟ್ಟಿದ್ರೆ ಒಂದು ಬಿದ್ದೋಗುತ್ತೆ ಗೈಸ್. ನೋಡಿ ಗೈಸ್ ನಾಯಿ ಬಂತು. ಓಕೆ ಇದೆಲ್ಲ ಓಕೆ. ಕಸ ಗುಡಿಸ್ಬಿಟ್ಟು ಮತ್ತೆ ನಿಮಗೆ ಸಿಗ್ತೀನಿ ಗಾಯ್ಸ್. ಬಾಯ್. ಕಸ ಗುಡ್ಸಕ್ಕೆ ಹೋಗ್ಬೇಕು ನಾನು, ಯಾಕಂದರೆ ನಾನು ಈ ಥರ ಹಿಡ್ಕೊಂಡು ಈ ಥರ ಗುಡಿಸ್ತಾಯಿದ್ರೆ ಇವತ್ತೆಲ್ಲ ಗುಡಿಸ್ತೀನಿ ನಾನು. ಅದಕ್ಕೆ ಕಸ ಗುಡಿಸ್ಬಿಟ್ಟು ಸಿಗ್ತೀನಿ ನಿಮಗೆ ಗೈಸ್. ಬಾಯ್. ಲೈಟ್ ಹಾಕ್ಬಿಟ್ಟು ತೋರಿಸ್ಬಿಟ್ಟು ಬಾಯ್ ಮಾಡ್ತೀನಿ ರೀ ಗೈಸ್. ಓಕೆ ಗೈಸ್ ಬಾಯ್ ಗೈಸ್. ಇವಾಗ ತಾನೇ ಪ್ಲೇಟ್ ಬಿತ್ತು, ಒಂದು ಸೆಕೆಂಡ್ಗೆ ಭಯನೇ ಆಗೋಯ್ತು ಗೈಸ್. ಏನು ಅಂತ ಯಪ್ಪ, ನಾನು ರೂಮಲ್ಲಿದ್ದೆ ಗೈಸ್, ಏನೋ ಕಸ ಗುಡಿಸ್ತಾ ಇದ್ದೆ. ರೂಮಲ್ಲಿದ್ದೆ, ಒಂದು ಸೆಕೆಂಡ್ಗೆಲ್ಲ ಬೈಕ್ ಬಂದು ಒಳಕೋಯ್ತು ಗೈಸ್. ಇದು ಈ ಥರ ಇಟ್ಟಿದ್ದೆ, ಅದು ಅಂದರೆ ಗಾಳಿ ಅದು ಇದಾಗಿ ಬಿದ್ದಿರುತ್ತೆ, ಭಯ ಏನಿಲ್ಲ. ಆದರೂ ಒಂದು ಸೆಕೆಂಡ್ ಮನೇಲಿ ಬೇರೆ ಒಬ್ಬನೇ ಇದ್ದೀನಿ, ಸಡನ್ನಾಗಿ ಬಿದ್ದೋಯ್ತು ಗೈಸ್. ಭಯ ಆಗಲ್ವಾ? ಯಪ್ಪ, ನಮ್ಮ ಮನೇಲಿ ಹೋಗೋಕ್ಕಿಂತ ಮುಂಚೆ 1000 ಸತಿ ಕರೆದ್ರು ಗೈಸ್, ಬಾ ಅಂತ. ನೀವು ಯಾರ್ಯಾರು ನಂದು ಹಳೆ ಲಾಗ್ಸ್ ನೋಡಿಲ್ಲೋ ಅವರೆಲ್ಲ ನೋಡಿ ಗೊತ್ತಾಗುತ್ತೆ ನಾನು ಯಾಕೆ ಎಲ್ಲೂ ಹೋಗಲ್ಲ ಅಂತ. ಅದೇ ಹೇಳಿದ್ನಲ್ಲ, ನಾನು ಯಾವುದಾದ್ರೂ ಫಂಕ್ಷನ್ಗೆ ಹೋಗ್ಬಿಟ್ಟು ಬಂದಮೇಲೆ ಅಲ್ಲಿ ಆ ಫಂಕ್ಷನ್ ಬಗ್ಗೆ ಮಾತಾಡಬಾರ್ದು, ನನ್ನ ಬಗ್ಗೆ ಮಾತಾಡಬೇಕು. ಯಪ್ಪ ಏನು ಕಾರಾಗಿ ಬಂದಿದ್ದು, ಹೆಂಗೆ ಹೋದ ಎಲ್ಲರೂ ಅವನ್ನೇ ನೋಡ್ತಾಯಿದ್ರು ಅನ್ಬೇಕು ಗೈಸ್ ಅಲ್ಲಿರೋರು. ಅಷ್ಟು ಅಚೀವ್ಮೆಂಟ್ ಮಾಡೋವರೆಗೂ ನಾನು ಎಲ್ಲೂ ಹೋಗಲ್ಲ ಗೈಸ್. ನಮ್ಮಮ್ಮ ಅದೇ ಕೇಳ್ತಾರೆ ಗೈಸ್, ನೀನು ಯಾಕೆ ಯಾವ ಫಂಕ್ಷನ್ಗೆ ಅಟೆಂಡ್ ಆಗ್ತಾಯಿಲ್ಲ ನಡುವೆ ಅಂತ. ಅಮ್ಮ ನೀನು ಏನಾದರೂ ಅನ್ಕೋ, ನಾನು ಏನಾದರೂ ಒಂದು ಅಚೀವ್ ಮಾಡಿದ್ಮೇಲೆ ಬರೋದು ಅಂತ ಹೇಳ್ಬಿಟ್ಟಿದ್ದೀನಿ. ಅವರು ಕೇಳ್ತಾನೇ ಇಲ್ಲ ಗೈಸ್. ಅವಾಗೆ ಈ ಲೈಟ್ ಆಫ್ ಮಾಡೋಣ ಅಂತ ಬಂದೆ, ಆನ್ ಮಾಡೋಣ ಅಂತ ಬಂದೆ. ನೋಡಿದ್ರೆ ಇದರಲ್ಲಿ ಫೇಸ್ ರಿವೀಲ್ ಆಗೋಯ್ತು. ಅದು ಆ್ಯಕ್ಚುಲಿ ನಾನು ಈ ಕಡೆ ಬಂದು ನಿಂತ್ಕೊಂಡು ನೋಡಿ ಗೈಸ್ ಈ ಥರ ಇಟ್ಕೊಂಡು ಲೈಟ್ ಆನ್ ಮಾಡಿದೆ. ನಾನು ಇಲ್ಲಿ ತನಕ ಬಂದುಬಿಟ್ಟಿದ್ದೆ, ಇದೇನಿದೆಯಲ್ಲ ಇಲ್ಲಿ ತನಕ ಬಂದುಬಿಟ್ಟಿದ್ದೆ. ಅಲ್ಲಿ ತನಕ ಬಂದುಬಿಟ್ಟು ಮತ್ತೆ ಫೇಸ್ ರಿವೀಲ್ ಆಗೋಯ್ತು ಗೈಸ್. ಆ ವ್ಲಾಗ್ ಬರೋಲ್ಲ ಬಿಡಿ ಗೈಸ್, ಡೋಂಟ್ ವರಿ. ಆ ವ್ಲಾಗು ಡಿಲೀಟ್. ಇವಾಗ ಇಲ್ಲೂ ಫೇಸ್ ರಿವೀಲ್ ಆಗೋಗ್ತಾಯಿತ್ತು. ಜಸ್ಟ್ ಬಚಾವ್.
ಯಪ್ಪ ಗೈಸ್, ಈ ಕೆಲಸ ಮಾಡೋಕೆ ನನ್ನ ಕೈಯಲ್ಲಿ ಆಗಲ್ಲ ಗೈಸ್. ಬೇರೆ ಏನಾದರೂ ಮಾಡಿಬಿಡ್ತೀನಿ ಮಾಡು ಅಂದರೆ. ಈ ಕೆಲಸ ಮಾಡೋಕ್ಕೆ ನನ್ನ ಕೈಯಲ್ಲಿ ಆಗಲ್ಲ ಗೈಸ್. ಕಸ ಗುಡ್ಸೋಕ್ಕೆ ಇವನೇನಪ್ಪ ಬರೀ ಬಾಯಲ್ಲಿ ಹೇಳ್ತಾಯಿದ್ದಾನೆ ಕಸ ಗುಡಿಸ್ತಾವನೆ ಅಂತಾರೆ ಅಂದ್ಕೊಂಡ್ರೆ, ನೋಡಿ ಗೈಸ್ ಇಲ್ಲಿಂದ ಕಸ ಗುಡಿಸ್ತಾ ಇದ್ದೀನಿ ನಾನು ಆಲ್ರೆಡಿ ರೂಮಿಂದ. ಆ್ಯಕ್ಚುಲಿ ನಾನು ಕಸ ಗುಡಿಸೋದು ಒಂದು ಸ್ವಲ್ಪ ಸ್ಲೋ ಗೈಸ್, ಅದಕ್ಕೆ ಏನೂ ರೆಕಾರ್ಡ್ ಮಾಡ್ತಾಯಿಲ್ಲ, ಬರೀ ಮಾತಾಡ್ತಾಯಿದ್ದೀನಿ ನಿಮ್ಮ ಜೊತೆ. ಆ್ಯಕ್ಚುಲಿ ಇವತ್ತು ನಮ್ಮ ಮನೆಯಲ್ಲಿ ಪೇರೆಂಟ್ಸ್ ಯಾರಿಲ್ಲ ಗೈಸ್. ಅದೇ ಬೆಳಗ್ಗೆ ತೋರಿಸ್ನಲ್ಲ, ಫ್ಯಾಮಿಲಿ ಫಂಕ್ಷನ್ಗೆ ಹೋಗಿದ್ದಾರೆ ಅವರು. ನನ್ನ ಗಾಡಿ ಈ ಕಡೆ ಇದೆ ಗೈಸ್, ನಮ್ಮ ಅಜ್ಜಿಯವ್ರ ಮನೆ ಕಡೆ. ಗೈಸ್ ನೀನು ಒಂದು ದೊಡ್ಡ ಕಿರಿಕಾಗಿ ಹೋಯಿತು ಬೆಳಗ್ಗೆ ವ್ಲಾಗಲ್ಲಿ. ಇವತ್ತು ಬೆಳಗ್ಗೆ ನೋಡಿದ್ದೀರಾ ನೀವು, ಬೆಳಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಅದರಲ್ಲಿ ಸೆಕೆಂಡ್ ಕ್ಲಿಪ್ ಹಾಕಿದ್ದೀನಿ ಗೈಸ್. ನಿನ್ನೆ ವ್ಲಾಗ್ ಯಾರ್ಯಾರು ನೋಡಿಲ್ಲೋ ಮರಿದಿರ ನೋಡಿ, ಅದ್ರ ಮೀಮ್ಸ್ ಎಲ್ಲ ಹಾಕಿದ್ದೀನಿ ನಾನು. ಏನು ಕ್ರೇಜಿಯಾಗಿದೆ ಅಂದರೆ ಮೀಮ್ಸು, ನೀವು ಯಾವತ್ತೂ ನೋಡೇ ಇರಲ್ಲ ಗೈಸ್, ಅಂತೂ ವ್ಲಾಗ್ ಮಾಡಿದ್ದೀನಿ. ಗೈಸ್ ಅದರಲ್ಲಿ ಮೀಮ್ಸ್ ಎಲ್ಲ ಸಖತ್ತಾಗಿ ಹಾಕಿದ್ದೀನಿ, ಮರಿದಿರ ನೋಡಿರಿ. ನೋಡೋರೆಲ್ಲ ಹಂಗೆ ಒಂದೊಂದು ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ ಗೈಸ್, ಬೇಗ ಗ್ರೋತ್ ಆಗ್ತೈತೆ ನಂದು. ಅವಾಗ ಒಳ್ಳೊಳ್ಳೆ ಕಂಟೆಂಟ್ಸ್ ನಿಮಗೆ ಕಾಯ್ತಾ ಇದೆ. ಯಾಕಂದರೆ 500 ಕಂಟೆಂಟ್ ಆದಮೇಲೆ 500 ಸಬ್ಸ್ಕ್ರೈಬರ್ಸ್ ಆದಮೇಲೆ ನಾನೇ ಒಳ್ಳೊಳ್ಳೆ ಕಂಟೆಂಟ್ ಬಿಡ್ತೀನಿ ಗೈಸ್. ಇವತ್ತರೆಗೂ ಯಾರು ಕಂಟೆಂಟೇ ಬಿಟ್ಟಿರ್ಕೊಡ್ದು, ಚಾಲೆಂಜಿಂಗ್ ಕಂಟೆಂಟ್ಸ್ ಆಗಲಿ ಅಥವಾ ಇನ್ನು ಪ್ರ್ಯಾಂಕಿಂಗ್ ಕಂಟೆಂಟ್ಸ್ ಆಗಲಿ ಅಥವಾ ಈ ಥರ ಬೇರೆ ಇನ್ನೂ ಏನೇನೋ ಇದೆ ಗೈಸ್. ನಾನು ಆಲ್ರೆಡಿ ಎಲ್ಲ ಯಾವ್ಯಾವ ಥರ ಪ್ರ್ಯಾಂಕ್ ಮಾಡಬೇಕು, ಯಾವ್ಯಾವ ಥರ ಚಾಲೆಂಜಸ್ ಮಾಡಬೇಕು, ಏನೇನು ಅಂತೆಲ್ಲ ಫಿಕ್ಸ್ ಮಾಡ್ಕೊಂಡು ಇಟ್ಕೊಂಬಿಟ್ಟಿದ್ದೀನಿ ಗೈಸ್ ಮೈಂಡಲ್ಲಿ. ಬಟ್ ಡೈಲಿ ವ್ಲಾಗ್ಸು ಬರ್ತಾ ಇರ್ತೈತೆ ಜೊತೆಯಲ್ಲೇ. ಅದು ಬಿಟ್ಟು ಅದು ಒಂದು ಸ್ವಲ್ಪ ಅಫಿಷಿಯಲಾಗಿ ಬರುತ್ತೆ ಗೈಸ್ ಆ ವ್ಲಾಗ್ಸ್ ಎಲ್ಲ. ಅದಕ್ಕೋಸ್ಕರ ಅದೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸುಸ್ತಾಗೋಯ್ತು ಗೈಸ್ ಇಷ್ಟು ಮಾಡೋಕ್ಕೆ. ಇನ್ನು ನಮ್ಮಮ್ಮ ಒಂದು 5-6 ಮನೆ ಕೆಲಸ ಮಾಡ್ಬೋದೇನೋ ಗೈಸ್ ದಿವಸಕ್ಕೆ. ಹೇಳಿದ್ದೀನಲ್ಲ ಮನೆ ಕೆಲ್ಸಕ್ಕೆ ಹೋಗೋದು ನಮ್ಮಮ್ಮ ಅಂತ ಹೇಳ್ಬಿಟ್ಟು. ಅಪಾರ್ಟ್ಮೆಂಟಲ್ಲಿ ಮಗುನ ನೋಡ್ಕೊಳಕ್ಕೂ ಮತ್ತು ಮನೆ ಕೆಲಸಕ್ಕೂ ಹೋಗುತ್ತೆ. ಅದೊಂದಕ್ಕೆ ಗಾಯ್ಸ್ ನಾನು ರಿಸ್ಕ್ ಬಿದ್ದು ಕೆಲಸ ಮಾಡ್ತಾಯಿರೋದು. ನಾನು ನಮ್ಮ ಮಮ್ಮಿನ ಮನೆಯಲ್ಲಿ ಕುಣಿಸ್ಬೇಕು ಗೈಸ್, ಅವ್ರು ಬೇಕು ಅಂದಿದ್ದೆಲ್ಲ ತಂದುಕೊಡ್ಬೇಕು ನಾನು. ಅದೇ ಗೈಸ್ ಎಲ್ಲರ ಬಾಯ್ಸ್ ಡ್ರೀಮು, ನಂದು ಒಬ್ಬಂದೇ ಅಲ್ಲ. ಅವ್ರನ್ನ ಮನೆಯಲ್ಲಿ ಕುಣಿಸ್ಬೇಕು ಅಂತ ಆಸೆ. ಅಂದರೆ ಇಂಥ ಮನೆಯಲ್ಲ, ಇದಕ್ಕಿಂತ ತ್ರಿಬ್ಬಲಾಗಿರ್ಬೇಕು ಗೈಸ್ ಅವರು ಡ್ರೀಮ್ ಮನೆ. ನಮ್ಮ ಡ್ರೀಮ್ ಮನೆ ಇದ್ದೇ ಇರುತ್ತೆ, ಅದು ನಾವು ಬೇಕಾದ್ರೆ ಆಮೇಲೆ ಕಟ್ಕೊಳೋಣ. ಫಸ್ಟ್ ಅವ್ರ ಡ್ರೀಮ್ ಮನೆ ಯಾವ ಥರ ಇದೆಯೋ ಏನೋ ನನಗೆ ಐಡಿಯಾನೇ ಇಲ್ಲ ಅವ್ರ ಡ್ರೀಮ್ ಮನೆ ಬಗ್ಗೆ. ಯಾಕಂದರೆ ಅವ್ರ ಪೇರೆಂಟ್ಸ್ನ ಯಾರೇ ಆಗಲಿ ಏನಾದರೂ ಕೇಳಿ, ನಿಮ್ಗೆ ಏನು ಬೇಕು, ನಿಮ್ಮ ಡ್ರೀಮ್ ಏನು ಅಂತ ಬಾಯಲ್ಲೇನೋ ಸಿಗ್ತೀವಿ ಅದಕ್ಕೆ. ಅವ್ರನ್ನ ಯಾವ ಪೇರೆಂಟ್ಸ್ನಾದರೂ ಕೇಳಿ, ಅವ್ರು ಹೇಳೋದು ನೀನು ಅಚೀವ್ ಆಗು ಸಾಕು. ನಾನು ಅಚೀವ್ಮೆಂಟ್ ಮಾಡಬೇಕಂತೆ ಗಾಯ್ಸ್ ನಮ್ಮ ಫ್ಯಾಮಿಲಿಗೆ. ಅಂದರೆ ಇವಾಗ ನಾನೇನಾದರೂ ಒಂದು ಡ್ರೀಮ್ ಇಟ್ಕೊಳ್ತೀನಲ್ಲ, ಅದನ್ನು ಅಚೀವ್ಮೆಂಟ್ ಮಾಡು ಅಂತ ಹೇಳ್ತಾ ಇದ್ದಾರೆ ಅವರು. ಅಷ್ಟೇ ಗಾಯ್ಸ್. ಆಬ್ವಿಯಸ್ಲಿ ಎಲ್ರ ಮನೇನು. ನಿಮ್ಮ ಮನೇಲಿ ಏನಾದರೂ ಡಿಫ್ರೆಂಟ್ ಆಗಿದ್ರೆ ಕಮೆಂಟ್ ಹಾಕಿ ಗಾಯ್ಸ್. ಇಲ್ಲ ನಮ್ಮ ಮನೇಲಿ ಇಂಥ ಡ್ರೀಮ್ ಬೇಕು ನನಗೆ, ಅದು ಬೇಕು ಇದು ಬೇಕು ಅಂತ ಹೇಳ್ತಾರೆ ಅಂತ ಕಮೆಂಟ್ ಹಾಕಿ, ಅದು ನೋಡಿ ಬಿಡೋಣ. ಆಚೆನೂ ಕಸ ಗುಡಿಸ್ಬೇಕಂತೆ ಗೈಸ್. ಆಚೆ ಕಸ ಗುಡಿಸೋಗಿ ವಿಡಿಯೋ ಮಾಡಲ್ಲ, ಯಾಕಂದರೆ ಒಳಗೆ ಕಸ ಗುಡಿಸಿದಾಗೋಯ್ತು. ಓಕೆ ಗಾಯ್ಸ್, ನಾನು ಮತ್ತೆ ಆಮೇಲೆ ನಿಮಗೆ ಸಿಗ್ತೀನಿ. ಆಚೆ ಕಸ ಗುಡಿಸ್ಬಿಟ್ಟು ಬಂದು, ಆಚೆ ಕಸ ಗುಡ್ಸೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಬಟ್ ವಿಧಿ ಇಲ್ಲ ಗೈಸ್. ಅಯ್ಯಪ್ಪ ಈ ಕೈಯಲ್ಲಿ ಹಿಂಗೆ ಹಿಡ್ಕೊಂಡು ಈ ಥರ ಕೈಯೇ ನೋವು ಬಂದ್ಬಿಡ್ತು. ಅಯ್ಯಪ್ಪ ಆ್ಯಕ್ಚುಲಿ ನನಗೆ ಕಸ ಗುಡಿಸೋದಕ್ಕಿಂತ ಈ ಥರ ಹಿಡ್ಕೊಂಡು ಕೈ ನೋವು ಬಂದಿದೆ, ಅದಷ್ಟಿದೆ ಗೈಸ್. ಅಯ್ಯಪ್ಪ ಮನೀಶ್ ಬ್ರೋ, ಹ್ಯಾಟ್ಸ್ ಆಫ್ ಯು ಬ್ರೋ. ಅಯ್ಯಪ್ಪ ಯಾರ್ಯಾರು ವೀಡಿಯೋಗಳು ಮಾಡ್ತಾರೆ ಅವ್ರಿಗೆಲ್ಲ ಹ್ಯಾಟ್ಸ್ ಆಫ್. ಮತ್ತು ಇವರು ಅದೇ ಗೈಸ್ ಸ್ಯಾಮ್ಸಂಗ್ ಲಾಗ್ಸಲ್ಲಿ ಬರ್ತಾರಲ್ಲ ಮನೀಶ್ ಬ್ರೋ ಅವ್ರಿಗೆ. ಓಕೆ ಗೈಸ್, ಮತ್ತೆ ಆಮೇಲೆ ಸಿಗ್ತೀನಿ, ಬಾಯ್. ಇಲ್ಲೇನೋ ಇದೆ ಗೈಸ್, ಹುಳನೋ ಆಣಿನೋ ಕಾಣಿಸ್ತಾ ಇಲ್ಲ ಇದು. ಓಕೆ ಗೈಸ್, ನೋಡಿಬಿಟ್ಟು ಏನಿದು ಗೈಸ್, ಆಣಿ ಇದೆ ಗೈಸ್, ನಾನು ಇವತ್ತೇ ನೋಡಿದ್ದು. ಕಂಬಿ ಏನೋ ಇದೆ ಗೈಸ್ ಇಲ್ಲಿ ನೋಡಿ. ಯಪ್ಪ ಗೈಸ್, ನಾನು ಮನೆಗೆ ಬಂದಾಗಿಂದ ಇವತ್ತೇ ಗೈಸ್ ಆ ಕಂಬಿ ನೋಡಿದ್ದು. ಓಕೆ ಗೈಸ್, ಕಸ ಒಂದು ಸ್ವಲ್ಪ ಗುಡಿಸೋದಿದೆ, ಗುಡಿಸ್ಬಿಟ್ಟು ಸಿಗ್ತೀನಿ, ಬಾಯ್. ಆಚೆ ಕಡೆ ಫುಲ್ಲು. ಯಪ್ಪ ಗೈಸ್, ಕಸ ಗುಡಿಸಿದ್ದಾಯಿತು. ಇಲ್ಲಿ ನಾನು ಬ್ಲಾಗ್ ಓಡ್ತಾಯಿದ್ದೆ,
ಯಪ್ಪ ಆಚೆಲ್ಲ ಕಸ ಗುಡಿಸೋಷ್ಟೊತ್ತಿಗೆ ಇವಾಗ ಎಲ್ಲಿ ಬೆನ್ನು ಬಂದ್ಬಿಡ್ತು ಗೈಸ್. ಏನಾದರೂ ತಿನ್ನಬೇಕು ಅನಿಸ್ತದೆ ಗೈಸ್, ಆದರೆ ಏನಿದೆ ಗೊತ್ತಿಲ್ಲ. ಅದೇ ನಮ್ಮ ತಮ್ಮ ಇರ್ತಾಯಿದ್ರೆ ಎಲ್ಲ ಹುಡುಕಿ ನಾಯಿ ಥರ ಮೋಸ್ ಎಲ್ಲ ಬಿಸಾಕಿರ್ತಾಯಿದ್ದೆ ಗೈಸ್. ಇಷ್ಟೊತ್ತಿಗೆ ನನಗೆ ಏನಿದೆ ಅಂತ ಗಂಟ್ಲಲ್ಲೇನೋ ಒಂಥರ ಆಯ್ತು ಗೈಸ್. ಅದಕ್ಕೆ ನನಗೆ ನನ್ನ ಕಣ್ಣು ಮುಂದೆನೇ ಇರುತ್ತೆ ಗೈಸ್ ಏನಾದ್ರು ತಿನ್ನೋಕ್ಕೆ, ಆದರೆ ಅದು ನನಗೆ ಗೊತ್ತಿರಲ್ಲ ಇದು ತಿನ್ನೋದಲ್ಲ ಅಂತ. ತಿನ್ನೋದಿದ್ರು ನಂಗೆ ಗೊತ್ತಿರಲ್ಲ ಗೈಸ್ ಇದು ತಿನ್ಬೇಕಂತೆ ಅಂತ. ಅವನು ಎಲ್ಲೆಲ್ಲಿ ನೋಡ್ತಾನೆ ಅಂತ ನನಗೆ ಗೊತ್ತಿಲ್ಲ ಗೈಸ್. ಇದೇನೋ ಇದೆ ಮಿಕ್ಚರಿದೆ ಗೈಸ್, ಒಂದು ಸ್ವಲ್ಪ ಲೈಟ್ ಆಫ್ ಮಾಡಿಬಿಡೋಣ ಗೈಸ್. ನಿಮ್ಗೆ ಯಾವುದು ಮನೇಲಾಗಲ್ಲಿ ಲೈಟ್ ಆಫ್ ಆಗೋಗುತ್ತೆ, ಇದು ಸೆಂಟ್ರಲ್ ಹೊರಟೋಗಿದೆ ಅಂತ ಹೇಳಿದ್ನಲ್ಲ, ನೋಡಿ ಗೈಸ್ ಮತ್ತೆ ಹೊರಟೋಗಿದೆ. ನಮ್ಮಮ್ಮಗೆ ಹೇಳ್ತಾ ಇದ್ದಾರೆ, ಇದು ನಂಬ್ತಾನೆ ಇಲ್ಲ ಗೈಸ್. ಇದು ಒಂದು ಫೋಟೋ ಒಂದು ಹಿಡ್ಕೊಂಡ್ಬಿಡ್ತೀನಿ ರೀ ಗೈಸ್. ಈ ಲೈಟು ಸೆಂಟ್ರಲ್ ಬರ್ತಾ ಇಲ್ಲ. ನಮ್ಮಮ್ಮ ಇದ್ದಾಗ ಬರುತ್ತೆ ಗೈಸ್, ಸಖತ್ತಾಗಿ ಬರುತ್ತೆ ಇದು. ನಮ್ಮ ತಮ್ಮಗಿಂತ ತ್ರಿಬಲ್ ಆ್ಯಕ್ಟಿಂಗ್ ಮಾಡುತ್ತೆ ಗೈಸ್ ಇದು. ಒಂದೊಂದ್ಸತಿ ಬೇಜಾರಾಗಿ ಹೋಗುತ್ತೆ ಗೈಸ್ ನನಗೆ ನನ್ನ ಬಗ್ಗೆನೇ. ಓಕೆ ಗೈಸ್, ನೋಡಿ ಗೈಸ್ ಇದು ಈ ರೂಮು ಎಲ್ಲ ಕ್ಲೀನ್ ಆಯಿತು. ಯಪ್ಪ ಮನೆಯೆಲ್ಲ ಕ್ಲೀನ್ ಮಾಡೋಷ್ಟಕ್ಕೆ ಸುಸ್ತಾಗಿ ಹೋಗುತ್ತೆ ಗೈಸ್. ಡೈನಿಂಗ್ ಟೇಬಲ್ ಮೇಲೆ ಕ್ಲೀನ್ ಆಯಿತು, ಇದು ಎಲ್ಲ ಕ್ಲೀನ್ ಆಯಿತು. ಶರ್ಟ್ ಸ್ಟೋರೇಜ್ ಫುಲ್ ಆಗೋಯ್ತು ಗೈಸ್. ಹಿಂಗೆ ತೋರಿಸೋದು ನಿಮಗೆ ಆಗಲ್ಲ ಬಿಟ್ಟಾಕಿ ಗೈಸ್. ನಾನೇ ಹೋಗಿ ಹೊಸ್ಬಿಟ್ಟು ಏನೋ ಒಂದು ಮಾಡ್ತೀನಿ. ನೋಡಿ ಗೈಸ್ ಈ ರೂಮು ಕ್ಲೀನ್ ಆಯಿತು, ಎಲ್ಲ ಫುಲ್ ಕಸ ಎಲ್ಲ ಹೊಡೆದಿದ್ದಾಯಿತು. ಮತ್ತು ಡೈನಿಂಗ್ ಹಾಲು ಒಂದು ಸ್ವಲ್ಪ ಚೆನ್ನಾಗಿ ಕ್ಲೀನಾಗಿದೆ. ಅದು ಬಿಟ್ಟರೆ ಕಿಚನ್ನು ನೆಕ್ಸ್ಟ್ ಲೆವೆಲಿಗೆ ಕ್ಲೀನಾಗಿದೆ. ಅದು ಬಿಟ್ಟರೆ ಹಾಲಾದರೆ ಕೇಳಬೇಡಿ, ಒಳ್ಳೆ ಡೇಟ್ರ್ ಫೀಲಿಂಗ್ ಗೈಸ್. ಹೌದು ಇದು ನಮ್ಮ ಮನೆ ದೇವರ ಮನೆ, ಇದು ನಮ್ಮ ಮನೆಯಲ್ಲಿರೋದು. ಯಪ್ಪ ಗೈಸ್ ಮನೆಯೆಲ್ಲ ಒಂದು ಸ್ವಲ್ಪ ಕ್ರೇಜಿಯಾಗಿ ಕ್ಲೀನಾಗಿದೆ. ಚಾರ್ಜಿಂಗ್ ಎಷ್ಟಿದೆ ಗೊತ್ತಾ ಗೈಸ್? ನಾನು ಈ ಥರ ಇಳ್ಸೋಕೆ ಹೋದೆ, ಅದು ನೋಡಿದ್ರೆ ಆಫ್ ಆಗೋಯ್ತು. ಸಾರಿ ಗೈಸ್, 72% ಇದೆ ಗೈಸ್. ಈ ಫೋನು ನಾನು ಹಾಕಿ ಒಂದು 2-3 ಅವರ್ ಆಯಿತು ಗೈಸ್ ಚಾರ್ಜಿಂಗ್ಗೆ. ಶರ್ಟ್ ಆನ್ ಆಗಿದೆ ಗೈಸ್, ಕಾಣಿಸ್ತಾ ಇಲ್ಲ. ಚಾರ್ಜ್ ಇಡಂತೆ, ಬನ್ನಿ ಗೈಸ್ ಕಿತ್ತಾಕಷ್ಟೇ ಬೇಡ ಗೈಸ್. ಇಷ್ಟೇ ತುಟ್ಬಿಟ್ರೆ ಆದಷ್ಟು ಕದೆ ಆಫ್ ಆಗಿರುತ್ತೆ. ತೋರಿಸ್ತೀನಿ ರೀ, ಕಾಣಿಸ್ತಾ ಇದೆಯಾ? ಅವಾಗ ಏನು ನೋಡಿದ್ರೆ ಚಾರ್ಜ್ ಇಡಂತಿತ್ತು. ಅಯ್ಯೋ ಶರ್ಟ್ ಗೈಸ್ ಇದೇ ಬಿದ್ದಾಯಿತು. ಓಕೆ, ಇದೆಲ್ಲ ಬಿಸಾಕ್ಬಿಟ್ಟು ಇಷ್ಟೊಂದೆಲ್ಲ ಎತ್ಕೊಂಡ್ಬಂದಿದ್ದೆ ಕೈಯಲ್ಲೇ. ಮತ್ತೆ ಇದನ್ನ ಎತ್ತಿದ್ರಲ್ಲೇ ತುರುಕ್ಬಿಟ್ಟು ಸ್ವಿಚ್ ಆಫ್ ಮಾಡಿ 2 ಆಫ್ ಆಗಿದೆ. ಈ ವೈರ್ ಎತ್ತಿ ಈ ಕಡೆ ಬಿಸಾಕಿ ಇದೇನೋ ಇಟ್ಟಿದ್ದಾರೆ. ಓಕೆ ಗೈಸ್, ಇದು ನನ್ನ 2ನೇ ಕ್ಯಾಮ್ರಾ. ಓಕೆ ಬನ್ನಿ ಗೈಸ್, ಇದು ಜೋಬಲ್ಲಿ ಇಟ್ಕೊಂಡು ಮಿಚ್ಚ ಒಂದು ಸ್ವಲ್ಪ ತಿನ್ಬಿಟ್ಟು ಮತ್ತೆ ಸಿಗ್ತೀನಿ ಗೈಸ್. ಬಾಯ್. ಇರಿ ನೋಡಿ ಗೈಸ್, ಬಾಯ್. ನಾನು ಎಲ್ಲನೂ ಮಾಡಿದೆ. ಈ ರೂಮಲ್ಲಿ ಲೈಟ್ ಆಫ್ ಮಾಡೋದೇ ಮಾಡ್ತದೆ ಗೈಸ್. ಈ ರೂಮಲ್ಲೂ ಲೈಟ್ ಆಫ್ ಮಾಡಿದೆ, ಮತ್ತು ಡೈನಿಂಗ್ ಹಾಲಲ್ಲಿ ಇದು ಲೈಟ್ ಆಫ್ ಮಾಡಿದೆ, ಕಿಚನಲ್ಲೂ ಲೈಟ್ ಆಫ್ ಮಾಡಿದೆ, ಹಾಲಲ್ಲೂ ಎಲ್ಲ ಮಾಡಿದೆ ಗೈಸ್. ಬಟ್ ಅಷ್ಟು ದೂರ ಇರೋದನ್ನ ಆಫ್ ಮಾಡ್ತೋಗ್ಬಿಟ್ಟು ಬಂದೆ ಗೈಸ್. ಓಕೆ ಗೈಸ್, ಇನ್ನೂ ಮಿಚ್ಚರ್ ತಿಂದಿಲ್ಲ, ತಿನ್ಬಿಟ್ಟು ಸಿಗ್ತೀನಿ. ಬಾಯ್. ಆ್ಯಕ್ಚುಲಿ ಇವಾಗ ನನಗೆ ಸೋಫಾ ಮೇಲೆ ಕೂತ್ಕೊಳ್ಳೋಕೆ ಮೂಡೇ ಇಲ್ಲ ಗೈಸ್, ಯಾಕಂದರೆ ಕ್ಲೀನಾಗಿ ಆರಿಸಿದ್ದೀನಲ್ಲ ಗೈಸ್, ಅದಕ್ಕೆ. ಓಕೆ ಗೈಸ್, ಚೇರ್ ಮೇಲೆ ಕೂತ್ಕೊಂಡು ಗೈಸ್. ಅವತ್ತು ತರಿಸಿ ಇದು ಗರ್ಸೋಪ್ ನೋಡಿ, ಇವತ್ತು ಪ್ರಮೋಟ್ ಆಗ್ತಾಯಿದೆ. ಕರೆಂಟ್ ಬಂತು ಗೈಸ್. ಓಕೆ, ಇವಾಗ ಸೌಂಡ್ ಇಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ನೋಡ್ಬಿಟ್ಟು ಮತ್ತೆ ಆಮೇಲೆ ನಿಮಗೆ ಸಿಗ್ತೀನಿ ಗೈಸ್. ಬಾಯ್. ನಿಮಗೂ ಯಾವುದಾದ್ರೂ ಕಳ್ತನ ಮಾಡಿರೋ ಒಂದು ಭಯ ಬೇಕಂದರೆ ಈ ಮೂವಿ ಯಾವುದೋ ನೋಡ್ತಾ ಇದ್ದೀನಿ, ಚೆನ್ನಾಗಿದೆ, ನೀವು ನೋಡಿ. ಒಂದು ಸೆಕೆಂಡ್ ನನಗೆ ಭಯ ಆಗ್ತಾಯಿದೆ ಗೈಸ್. ಯಾವ ಮೂವಿ ಅಂತ ಗೊತ್ತಿಲ್ಲ ಇದು, ನೋಡಿ ಇದು ಯಾವುದೋ ಗೊತ್ತಿಲ್ಲ ಮೂವಿ, ಸಖತ್ತಾಗಿದೆ ಗೈಸ್. ಇವರು ಏನೋ ಮಾಡಿ ಬ್ಯಾಂಕ್ ಕಳ್ತನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಾನು ನೋಡ್ತಾ ಇದ್ದೀನಿ, ನನಗೆ ಭಯ ಆಗ್ತಾಯಿದೆ ಗೈಸ್. ಈ ಮೂವಿನ ನೋಡ್ತಾ ಅಂದರೆ ಅವ್ರ ಜೊತೆನಲ್ಲಿ ನಾನು ಇರೋ ಥರ ನನಗೂ ಭಯ ಆಗ್ತಾಯಿದೆ ಗೈಸ್. ಅವ್ರ ಜೊತೆನಲ್ಲಿ ನಾನಿಲ್ಲ, ನಾನು ಮನೇಲಿ ಕೂತ್ಕೊಂಡು TV ನೋಡ್ತಾ ಇದ್ದೀನಿ ಚೇರ್ ಮೇಲೆ, ಅವರಿರೋದು. ಆದರೂ ನನಗೆ ಭಯ ಆಗ್ತಾಯಿದೆ ಗೈಸ್. ಅಯ್ಯೋ ಅಪ್ಪ, ನೋಡಿ ಗೈಸ್ ಏನೇನು ತೋರಿಸ್ತಾ ಇದ್ದಾರೆ. ನಾನು ಬೇರೆ ಒಬ್ಬನೇ ಗೈಸ್ ಮನೆಯಲ್ಲಿರೋದು. ಯಪ್ಪ ಸರಿ ಗೈಸ್, ಆಮೇಲೆ ಸಿಗ್ತೀನಿ. ಬಾಯ್. ನೋಡಿ ಗೈಸ್, ಮತ್ತೆ ಆಮೇಲೆ ಸಿಗ್ತೀನಿ. ಬಾಯ್. ಶೆಟ್ ಗೈಸ್, ವೈಫೈ ಆಲ್ರೆಡಿ ಔಟ್ ಆಫ್ ಡೇಟಾ ಗೈಸ್. ರೀಚಾರ್ಜ್ ಖಾಲಿ ಆಗೋಯ್ತು ಗೈಸ್. ಇದೇ ಥರ ವ್ಲಾಗ್ ನೋಡ್ಕೊಂಡು ಕೂತಿದ್ದೆ, ಇದಕ್ಕಿದ್ದಂಗೆ ಫೋನಲ್ಲಿ ವ್ಲಾಗ್ ಅಪ್ಲೋಡ್ ಮಾಡ್ತಾಯಿದ್ದೆ, ಅದು ನಿಂತೋಯ್ತು. ಅಂದ್ಕೊಂಡೆ ಆಗೋಗ್ತೈತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಗೈಸ್
ತಗೊಳ್ಳಿ ಗಾಯ್ಸ್, ಟಿ ವಿ ಕೂಡ ನಿಂತಾಯಿತು. ಓಕೆ ಗಾಯ್ಸ್, ಬೈ ಬೈ. ಇವತ್ತಿನ ವ್ಲಾಗ್ ಇಷ್ಟೇ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ. ಶೆಟ್ ಗಾಯ್ಸ್, ವೈಫೈ ಬೇರೆ ಖಾಲಿ ಆಗೋಯ್ತು. ಇವಾಗ ಹೆಂಗೆ ಏನು ಮಾಡೋದು? ಶೆಟ್ ಗಾಯ್ಸ್, ಈ ಥರ ಹಾಕ್ಕೊಡ್ದಾಗಿತ್ತು ಗಾಯ್ಸ್ ನನ್ನ ಜೊತೆ. ಇವಾಗ ವ್ಲಾಗ್ ಹೆಂಗೆ ಗೈಸ್ ಅಪ್ಲೋಡ್ ಮಾಡೋದು ಅದೇ ಯೋಚನೆ ಮಾಡ್ತಾಯಿದ್ದೀನಿ. ಶೆಟ್ ಗೈಸ್, ವ್ಲಾಗ್ ಬೇಡ ಅಪ್ಲೋಡ್ ಮಾಡೋದಿತ್ತು. ಓಕೆ ಗೈಸ್, ಮತ್ತೆ ಆಮೇಲೆ ಸಿಗಲ್ಲ ಅಷ್ಟೇ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಗಾಯ್ಸ್. ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ನಿಮಗೆ. ಬಾಯ್ ಬಾಯ್. ಇವತ್ತಿನ ವ್ಲಾಗ್ ಇಷ್ಟೇ ಗಾಯ್ಸ್, ಯಾಕಂದರೆ ವೈಫೈ ಕೂಡ ಖಾಲಿ ಆಯಿತು. ಟೈಮ್ ಕೂಡ ಆಲ್ರೆಡಿ ಆಗೋಗಿದೆ 8 ಗಂಟೆ. ಓಕೆ ಗಾಯ್ಸ್, ಮತ್ತೆ ನಾಳೆ ಸಿಗ್ತೀನಿ ನಿಮಗೆ. ಬಾಯ್ ಬಾಯ್.